नमः ओं विष्णुपादाय कृष्णपृष्ठाय भूतले श्रीमते भक्तिवेदान्तस्वामिनिति नाम्ने नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे हरे, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರ. ಹರೇ ಕೃಷ್ಣ. ಜಯಂತಿನ ಇವತ್ತು ನಾವು ರಘುನಾಥ ಭಟ್ಟ ಗೋಸ್ವಾಮಿಯವರ ಚರ್ಚೆಯನ್ನ ಮುಂದುವರಿಸ್ತಾ ಇದ್ದೇವೆ. ಕಳೆದ ಸೋಮವಾರ 15ನೇ ತಾರೀಕು ನಾವು ಭೇಟಿಯಾಗಿದ್ದಾಗ ರಘುನಾಥ ಭಟ್ಟ ಗೋಸ್ವಾಮಿಯವರ ಪೂರ್ವ ಚರಿತ್ರೆ, ಅವರ ಹುಟ್ಟು ಇವತ್ತಿನ ಬಾಂಗ್ಲಾದೇಶದಲ್ಲಿ ಅಥವಾ ಪೂರ್ವ ಬಂಗಾಳದಲ್ಲಿ, ಅವರು ಅವರ ತಂದೆಯವರ ಜೊತೆಗೆ ಅಂದರೆ ತಪನ ಮಿಶ್ರಾ ಅವರ ಜೊತೆಯಲ್ಲಿ ಬೆಳೆದಿದ್ದು. ತಪನ ಮಿಶ್ರಾ ಅವರು ಪೂರ್ವ ಬಂಗಾಳದಲ್ಲಿ ಇರಬೇಕಾದ್ರೆ ಚೈತನ್ಯ ಮಹಾಪ್ರಭು ಅವರು ಅಲ್ಲಿಗೆ ಬಂದು ಅವರನ್ನು ಭೇಟಿಯಾಗಿದ್ದು, ಅವರನ್ನು ಭೇಟಿಯಾದ ನಂತರ ಅವರಿಗೆ ಅನೇಕ ಉಪದೇಶಗಳ ಜೊತೆಯಲ್ಲಿ ವಾರಾಣಸಿಗೆ ಹೋಗಿ ಅಲ್ಲಿ ನೆಲೆಸಬೇಕೆಂಬಂತಹ ಉಪದೇಶವನ್ನು ನೀಡಿದ್ದು. ಚೈತನ್ಯ ಮಹಾಪ್ರಭು ಅವರು ತಮ್ಮ ಗೃಹಸ್ಥಾಶ್ರಮದಲ್ಲಿ ಇರಬೇಕಾದ್ರೇನೆ ಅವರನ್ನ ಬಂದು ಭೇಟಿಯಾಗ್ತಾರೆ. ಯಾರನ್ನ? ತಪನ್ ಮಿಶ್ರಾ ಅವರನ್ನ. ಅವರ ಪೂರ್ವ ಬಂಗಾಳದ ಯಾತ್ರೆಯಲ್ಲಿ ಮುಖ್ಯವಾಗಿ ಗೃಹಸ್ಥಾಶ್ರಮಕ್ಕೆ ಯಾವ ಆರ್ಥಿಕವಾದಂತಹ ಅಗತ್ಯಗಳಿತ್ತು ಅದನ್ನು ಪೂರೈಕೆ ಮಾಡೋದಕ್ಕೆ, ಅದರಲ್ಲೂ ವಿಶೇಷವಾಗಿ ಹರಿನಾಮ ಸಂಕೀರ್ತನೆಯ ಪ್ರಚಾರವನ್ನು ಮಾಡೋದಕ್ಕೆ ಪೂರ್ವ ಬಂಗಾಳಕ್ಕೆ ಬಂದಿರ್ತಾರೆ. ಅಲ್ಲಿಗೆ ಬಂದು ತಪನ್ ಮಿಶ್ರಾ ಅವರ ಭೇಟಿಯನ್ನು ಮಾಡಿ ತಪನ್ ಮಿಶ್ರಾ ಅವರಿಗೆ ವಾರಾಣಸಿಗೆ ಹೋಗಿ ಅಲ್ಲಿ ನೆಲೆಸಬೇಕೆಂಬಂತಹ ಆದೇಶವನ್ನು ನೀಡಿ, ತದನಂತರ ಅನೇಕ ವರ್ಷಗಳ ನಂತರ ಯಾವಾಗ ಮಹಾಪ್ರಭು ಅವರು ವೃಂದಾವನಕ್ಕೆ ಹೋಗಿ ಅವರು ಹಿಂದಿರುಗಬೇಕಾದರೆ ಅಲ್ಲಿಗೆ ಅಂದರೆ ವಾರಾಣಸಿಗೆ ಬರ್ತಾರೆ. ಅಲ್ಲಿ ತಪನ ಮಿಶ್ರಾ ಅವರ ಮನೆಯಲ್ಲಿ ಪ್ರತಿ ದಿವಸ ಕೂಡ ಅವರು ತಮ್ಮ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಅವರು ಉಳಿದುಕೊಂಡಿದ್ದು ಚಂದ್ರಶೇಖರ ಆಚಾರ್ಯ ಅವರ ಮನೆಯಲ್ಲಿ. ಆದರೆ ಪ್ರತಿ ದಿವಸ ಬ್ರಾಹ್ಮಣರ ಮನೆಯಲ್ಲೇ ಒಬ್ಬ ಸನ್ಯಾಸಿ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಅವತ್ತಿನ ಯಾವ ಒಂದು ಸೋಷಲ್ ನಾರ್ಮ್ಸ್ ಅಂತ ಹೇಳ್ತಾರಲ್ಲ, ಅಂದರೆ ಸಮಾಜದ ವ್ಯವಸ್ಥೆ ಏನಿತ್ತು ಅದನ್ನು ಗೌರವಿಸುತ್ತಾ ತಪನ ಮಿಶ್ರಾ ಅವರ ಮನೆಯಲ್ಲಿ ಪ್ರತಿ ದಿವಸ ಅವರು ಪ್ರಸಾದವನ್ನು ಸ್ವೀಕರಿಸ್ತಾರೆ. ಆ ಸಮಯದಲ್ಲಿ ರಘುನಾಥ ಭಟ್ಟ ಎಂಬಂಥ ಸಣ್ಣ ಹುಡುಗ, ಇನ್ನು 5-6 ವರ್ಷದ ವಯಸ್ಸು ಅವನಿಗೆ. ಆ ಸಮಯದಲ್ಲಿ ಬಹಳ ಚೆನ್ನಾಗಿ ಶುಶ್ರೂಷೆಯಿಂದ ಚೈತನ್ಯ ಮಹಾಪ್ರಭುಗಳಿಗೆ ಎಲ್ಲ ರೀತಿಯಾದಂತಹ ಅಳಿಲು ಸೇವೆಯನ್ನು ಕೂಡ ಅವನು ಮಾಡ್ತಾನೆ. ತದನಂತರ ಯಾವಾಗ ಮಹಾಪ್ರಭು ಅಲ್ಲಿಂದ ಹೊರಡ್ತಾರೆ, ಆವಾಗ ರಘುನಾಥ ಭಟ್ಟರಿಗೆ ತಮ್ಮ ವಿಶೇಷವಾದಂಥ ಆಶೀರ್ವಾದವನ್ನು ತೋರಿ ಅಲ್ಲಿಂದ ಹೊರಡ್ತಾರೆ. ಮತ್ತೆ ಅವರು ಅಂದರೆ ರಘುನಾಥ ಭಟ್ಟರು ಯುವಕರ ವಯಸ್ಸಿಗೆ ಬಂದಾದ ಮೇಲೆ ಅನೇಕ ಶಾಸ್ತ್ರಗಳ ಅಧ್ಯಯನ ಎಲ್ಲ ಮಾಡಿ ಆದ ನಂತರ ಅವರು ಇಲ್ಲಿಗೆ ಅಂತ ಹೇಳಿದ್ರೆ ಜಗನ್ನಾಥಪುರಿಗೆ ಬರ್ತಾರೆ. ತಮ್ಮ ತಂದೆ ತಾಯಂದಿರ ಅನುಮತಿಯ ಜೊತೆಗೆ ಅಲ್ಲಿಗೆ ಬರ್ತಾರೆ. ಅದಾದ್ಮೇಲೆ ಯಾವ ಲೀಲೆಗಳು ಅಲ್ಲಿ ಆಗತ್ತೆ ಜರುಗತ್ತೆ ಅನ್ನೋದನ್ನ ಇವತ್ತು ನಾವು ಚರ್ಚೆ ಮಾಡ್ತೀವಿ ಅಂತ. ನನ್ನ PPTಯನ್ನು ಶೇರ್ ಮಾಡ್ಕೊತಾ ಇದ್ದೀನಿ, ಒಂದೇ ನಿಮಿಷ. ಓಕೆ. ಸೊ ಇವತ್ತು 15ನೇ ಸೆಷನ್. ಇವತ್ತು ರಘುನಾಥ ಭಟ್ಟ ಗೋಸ್ವಾಮಿಯವರ ವೃಂದಾವನದ ಲೀಲೆಗಳು ಎಂಬಂತಹ ಶೀರ್ಷಿಕೆ. ಇದು ಅವರ ಪ್ರಣಾಮ ಮಂತ್ರ. ಕಳೆದ ಬಾರಿ ನಾನು ಹೇಳಿದ್ದೆ, ನಾನು ಅನೇಕ ಸ್ಥಳಗಳಲ್ಲಿ ಹುಡುಕಿದೆ, ಆದರೆ ರಘುನಾಥ ಭಟ್ಟ ಗೋಸ್ವಾಮಿಯವರ ಮೇಲೆ ಯಾವುದೇ ಪ್ರಣತಿ ಮಂತ್ರ ಪ್ರಣಾಮ ಮಂತ್ರ ನನಗೆ ಸಿಗಲಿಲ್ಲ. ಅದರಿಂದ ಸರಳವಾಗಿ ಒಂದೇ ಶ್ಲೋಕವನ್ನು ನಾನೇ ಬರೆದೆ. ಸರಳವಾದಂಥ ಶ್ಲೋಕ: ವಂದೇ ತಾಪನ ಮಿಶ್ರಂ ಚ ಆಜನ್ಮ ಬ್ರಹ್ಮಚಾರಿಣಂ ದಕ್ಷಂ ಪಾಕ ಪ್ರಗೀತೇಶು ಚೈತನ್ಯ ಪ್ರಿಯ ಸೇವಕಂ. ತಾಪನ ಮಿಶ್ರ ಅಂದರೆ ತಪನ ಮಿಶ್ರರ ಸುಪುತ್ರರಾದಂಥವರು ಅಂತ ಅರ್ಥ. ತಪನ ಮಿಶ್ರರ ಮಗನಿಗೆ ತಾಪನ ಮಿಶ್ರ ಅಂತ ಕರಿಬಹುದು. ಸಂಸ್ಕೃತದಲ್ಲಿ ಒಂದು ವಿಶೇಷತೆ ಇದೆ, ಅದಕ್ಕೆ ಅಪತ್ಯಾಧಿಕಾರ ಅಂತ
ಹೆಸರಿದೆ. ಉದಾಹರಣೆಗೆ ವಸುದೇವನ ಮಗನಿಗೆ ವಾಸುದೇವ ಅಂತ ಕೃಷ್ಣನಿಗೆ ಸಂಬೋಧಿಸಿ ಹೇಳ್ತೇವೆ. ರಾಮನ ಮಗನಿಗೆ ಕೂಡ ರಾಮ ಅಂತ ಕರಿಬೋದು, ಅಥವಾ ದಶರಥನ ಮಗನಿಗೆ ದಾಶರಥಿ ಅಂತ ಕರಿಬೋದು. ಜನಕನ ಮಗಳಿಗೆ ಜಾನಕಿ. ಅದೇ ರೀತಿ ಸರಸ್ವತ ಅಂದರೆ ಅಥವಾ ಸರಸ್ವತಿ, ನಮ್ಮ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರಿಗೆ ಸರಸ್ವತಿ ಅಂತ ಹೇಳಿದ್ರೆ ಅವರ ಶಿಷ್ಯರಾದಂತಹ ಪ್ರಭುಪಾದರಿಗೆ ಸಾರಸ್ವತ ಅಂತ ಹೇಳ್ಬೋದು. ಸೊ ಅದೇ ರೀತಿ ತಾಪನ ಮಿಶ್ರಂ ಅಂದರೆ ತಪನ ಮಿಶ್ರ ಅವರ ಸುಪುತ್ರರಾದಂತಹ ರಘುನಾಥ ಭಟ್ಟರಿಗೆ ಆಜನ್ಮ ಬ್ರಹ್ಮಚಾರಿಣಂ, ಅವರು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಲೇ ಇಲ್ಲ. ಇತರ ಗೋಸ್ವಾಮಿಗಳನ್ನು ನಾವು ನೋಡಿದ್ರೆ ರಘುನಾಥ ದಾಸ ಗೋಸ್ವಾಮಿಯವರು ಒಂದು ಸ್ವಲ್ಪ ಕಾಲ ಗೃಹಸ್ಥಾಶ್ರಮದಲ್ಲಿದ್ದರು. ಅದೇ ರೀತಿ ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿಯವರು ಕೂಡ ಕಿಂಚಿತ್ ಕಾಲ ಗೃಹಸ್ಥಾಶ್ರಮದಲ್ಲಿ ಇದ್ದರು. ಆದರೆ ಇನ್ನು 3 ಗೋಸ್ವಾಮಿಗಳು ಯಾರು ಉಳ್ಕೊಂಡ್ರು, ರಘುನಾಥ ಭಟ್ಟ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ ಮತ್ತು ಜೀವ ಗೋಸ್ವಾಮಿ, ಈ 3ವರು ಆಜನ್ಮ ಬ್ರಹ್ಮಚಾರಿಗಳು. ದಕ್ಷಂ ಪಾಕ ಪ್ರಗೀತೇಶು, ಈ ರಘುನಾಥ ಭಟ್ಟ ಗೋಸ್ವಾಮಿಯವರು ಪಾಕಶಾಸ್ತ್ರದಲ್ಲಿ ಅಂತ ಹೇಳಿದ್ರೆ ಅಡುಗೆ ಮಾಡುವುದರಲ್ಲಿ, ಮತ್ತೆ ಪ್ರಗೀತ ಅಂತ ಹೇಳಿದ್ರೆ ಗಾನದಲ್ಲಿ ಅಂದರೆ ಸಂಗೀತದಲ್ಲಿ ಬಹಳ ದಕ್ಷರಾಗಿದ್ದರಂತೆ, ಬಹಳ ನಿಪುಣತೆ ಅವರಲ್ಲಿ ಇತ್ತು. ಆದ್ದರಿಂದ ಚೈತನ್ಯ ಪ್ರಿಯ ಸೇವಕಂ, ಚೈತನ್ಯ ಮಹಾಪ್ರಭುಗಳಿಗೆ ಅತೀವ ಪ್ರಿಯರಾದಂತಹ, ಅತೀವ ಪ್ರಿಯ ಸೇವಕರಾದಂತಹ ರಘುನಾಥ ಭಟ್ಟರಿಗೆ ನಮ್ಮ ನಮಸ್ಕಾರಗಳು. ಇದನ್ನು ಕೂಡ ನಾವು ಕಳೆದ ಬಾರಿ ನೋಡಿದ್ವಿ. ಪ್ರತಿಯೊಬ್ಬ ಗೋಸ್ವಾಮಿಯವರ ಮೂಲ ಸ್ವರೂಪ, ಅದರಲ್ಲಿ ರಘುನಾಥ ಭಟ್ಟ ಗೋಸ್ವಾಮಿಯವರ ಮೂಲ ಸ್ವರೂಪ ಏನು ಅಂತ ಹೇಳಿದ್ರೆ ಶ್ರೀ ರಾಗಮಂಜರಿ. ರಘುನಾಥ ದಾಸ ಗೋಸ್ವಾಮಿಯವರದು ರಾಸಮಂಜರಿ, ಅದೇ ರೀತಿ ರಘುನಾಥ ಭಟ್ಟ ಗೋಸ್ವಾಮಿಯವರದು ರಾಗಮಂಜರಿ. ಆದ್ದರಿಂದಲೇ ಶ್ರೀನಿವಾಸ ಆಚಾರ್ಯರು ರಘುನಾಥ ಭಟ್ಟರನ್ನ ಮತ್ತು ರಘುನಾಥ ದಾಸರನ್ನ ಇಬ್ಬರನ್ನ ಒಟ್ಟಿಗೆ ಹೇಳಿ ರಘುಯುಗೌ ಒಂದೇ ರೂಪ ಸನಾತನೌ ರಘುಯುಗೌ ಶ್ರೀಜೀವ ಗೋಪಾಲಕೌ. ರಘುಯುಗೌ, ಯುಗ ಅಂತ ಹೇಳಿದ್ರೆ 2 ಅಥವಾ ಇಬ್ಬರು. ಅದರಿಂದ ರಘುನಾಥ ದಾಸರನ್ನ ಮತ್ತೆ ರಘುನಾಥ ಭಟ್ಟರನ್ನ ಇಬ್ಬರನ್ನ ಸೇರಿಸಿ ಆ ರಘುನಾಥ ದ್ವಯ ಅಥವಾ ರಘುನಾಥ ಯುಗ ಆ ರೀತಿ ಅವರು ಕರೀತಾರೆ. ಕಳೆದ ಬಾರಿ ನಾವು ಈಗ ತಾನೇ ಚರ್ಚೆ ಮಾಡಿದ ಹಾಗೆ ಪುರಿಯಲ್ಲಿ ಮಹಾಪ್ರಭುಗಳ ಸೇವೆಯನ್ನ ಬಹಳ ಶುಶ್ರೂಷೆಯಿಂದ ರಘುನಾಥ ಭಟ್ಟರು ಮಾಡ್ತಾರೆ. ಕಳೆದ ಬಾರಿ ಮತ್ತೊಂದು ಏನು ಬಹಳ ಮುಖ್ಯವಾದದ್ದು ನಾವು ಚರ್ಚೆ ಮಾಡಿದ್ವಿ ಅಂತ ಹೇಳಿದ್ರೆ, ರಘುನಾಥ ಭಟ್ಟರು ಪುರಿ ಕ್ಷೇತ್ರಕ್ಕೆ ಬಂದಾಗ ಅಂತ ಹೇಳಿದ್ರೆ ಜಗನ್ನಾಥ ಪುರಿಗೆ ಬರ್ತಾ ಇರಬೇಕಾದ್ರೆ ಪ್ರಯಾಣದಲ್ಲಿ ಅತಿ ಮುಖ್ಯವಾದಂತಹ ಒಂದು ಘಟನೆ ಅಲ್ಲಿ ಜರುಗುತ್ತೆ. ವಾರಾಣಸಿಯಿಂದ ಪುರಿಗೆ ಬರಬೇಕಾದ್ರೆ ಆ ಒಂದು ಪ್ರಯಾಣದಲ್ಲಿ ಅವರು ಮತ್ತೊಬ್ಬ ರಾಮಭಕ್ತರನ್ನ ಭೇಟಿಯಾಗ್ತಾರೆ. ರಾಮದಾಸ ವಿಶ್ವಾಸರೆಂಬಂತಹ ರಾಮಭಕ್ತರನ್ನ ಭೇಟಿಯಾಗ್ತಾರೆ. ಆದರೆ ಅವರು ನಿಜವಾಗ್ಲೂ ರಾಮಭಕ್ತರಿಗಿಂತ ಹೆಚ್ಚಾಗಿ ಅವರು ಒಬ್ಬ ನಿರಾಕಾರವಾದಿ ಆಗಿರ್ತಾರೆ. ರಾಮಭಕ್ತರು ಬಾಹ್ಯ ರೂಪದಲ್ಲಿ ತೋರ್ತಾ ಇರ್ತಾರೆ, ಆದರೆ ಮನಸ್ಸಿನಲ್ಲಿ ಯಾವಾಗಲೂ ಈ ನನ್ನ ರಾಮಭಕ್ತಿಯ ಮೂಲಕ ರಾಮನೇ ಆಗ್ಬಿಡ್ತೇನೆ ಎಂಬಂತಹ ಒಂದು ಪ್ರಾಯ ರಾಕ್ಷಸಿಯಾದಂತಹ ರಾಕ್ಷಸಪ್ರಾಯ ಯೋಚನೆಯನ್ನ ಅವರು ಹೊಂದಿರ್ತಾರೆ. ಅದರಿಂದ ರಘುನಾಥ ಭಟ್ಟರಿಗೆ ಅದು ಗೊತ್ತಾಗೋದಿಲ್ಲ. ಆದರೆ ಎಲ್ಲರ ಮನಸ್ಸಿನಲ್ಲಿ ಪರಮಾತ್ಮನಾಗಿ ವಾಸ ಮಾಡ್ತಾ ಇರತಕ್ಕಂತಹ ಮಹಾಪ್ರಭುಗಳಿಗೆ ಅದು ಗೊತ್ತಾಗತ್ತೆ. ಅದರಿಂದ ಯಾವಾಗ ಅವರ ಜೊತೆಯಲ್ಲೇ ಮಹಾಪ್ರಭುಗಳ ನಿವಾಸ ಸ್ಥಾನವಾದಂತಹ ಗಂಭೀರಕ್ಕೆ ರಘುನಾಥ ಭಟ್ಟರು ಬರ್ತಾರೆ, ಅವಾಗ ರಘುನಾಥ ಭಟ್ಟರನ್ನ ನೋಡಿ ಮಹಾಪ್ರಭುಗಳಿಗೆ ಬಹಳ ಸಂತೋಷವಾಗಿ ಅವರ ಜೊತೆಯಲ್ಲಿ ಬಹಳ ಪ್ರೀತಿಯಿಂದ ನಡ್ಕೋತಾರೆ. ಆದರೆ ಅವರ ಜೊತೆಯಲ್ಲೇ ಬಂದಂತಹ ರಾಮದಾಸ ವಿಶ್ವಾಸರನ್ನ ಉಪೇಕ್ಷೆ ಮಾಡಿ ಅವರ ಕಡೆಗೆ ಕಣ್ಣನ್ನ ಕೂಡ ಹಾರಿಸದೆ ಅವರನ್ನ ಸಂಪೂರ್ಣವಾಗಿ ಉಪೇಕ್ಷೆ ಮಾಡ್ತಾರೆ. ಇದು ಏನಕ್ಕೆ ಅನ್ನೋದನ್ನ ತದನಂತರ ಮಹಾಪ್ರಭು ರಘುನಾಥ ಭಟ್ಟರಿಗೆ ಹೇಳ್ತಾರೆ. ಇದನ್ನ ಕೂಡ ನಾವು ಗಮನಿಸಿದ್ವಿ. ಇದೀಗ ಪುರಿಗೆ ಬಂದಾದ ಮೇಲೆ ಏನಾಗುತ್ತೆ ಅದನ್ನ ನೋಡೋಣ. ಜಗನ್ನಾಥಪುರಿಯಲ್ಲಿ ಮಹಾಪ್ರಭು ಅವರ ಸೇವೆಯನ್ನ ಅಂದರೆ ಚೈತನ್ಯ ಮಹಾಪ್ರಭುಗಳ ಸೇವೆಯನ್ನ 8 ತಿಂಗಳ ತನಕ ಬಹಳ ಪ್ರಾಮಾಣಿಕತೆಯಿಂದ ಮತ್ತು ಬಹಳ ಪ್ರೀತಿಯಿಂದ ರಘುನಾಥ ಭಟ್ಟರು ಮಾಡ್ತಾರೆ. ಮತ್ತು ಯಾವ ಕುಟೀರದಲ್ಲಿ ಅವರು ವಾಸ ಮಾಡ್ತಾ ಇದ್ರು ಅಲ್ಲಿಗೆ ಆಗಾಗ ಅಂದರೆ ಯಾವಾಗ ಮಹಾಪ್ರಭುಗಳಿಗೆ ಸಮಯ ಸಿಗ್ತಾ ಇತ್ತು ಆವಾಗೆಲ್ಲ ಮಹಾಪ್ರಭು ಅವರಿಗೆ ನಿಮಂತ್ರಣವನ್ನ ನೀಡಿ ಅವರನ್ನ ಕರೆಸಿ ತಮ್ಮ ಸ್ವತಃ ಕೈಯಿಂದ ಬಹಳ ಸ್ವಾದಿಷ್ಟವಾದಂತಹ ಪ್ರಸಾದವನ್ನ ತಯಾರಿಸಿ ಭಗವಂತನಿಗೆ ನೈವೇದ್ಯವನ್ನ ಮಾಡಿ
ಚೈತನ್ಯ ಮಹಾಪ್ರಭುಗಳಿಗೆ ಅವರೇ ಖುದ್ದಾಗಿ ಬಡಿಸ್ತಾ ಇದ್ರು. ಯಾರು? ರಘುನಾಥ ಭಟ್ಟ ಗೋಸ್ವಾಮಿಯವರು. ಅವರು ಪಾಕಶಾಸ್ತ್ರದಲ್ಲಿ ಬಹಳ ನಿಪುಣರಾಗಿದ್ದರಂತೆ. ಅವರು ಏನು ಅಡಿಗೆ ಮಾಡ್ತಾ ಇದ್ರು ಅದೆಲ್ಲವೂ ಪ್ರಾಯಃ ಅಮೃತದಂತೆ ಇರ್ತಾ ಇತ್ತು. ಆ ಅದನ್ನ ಮಹಾಪ್ರಭುಗಳೇ ದಾಖಲಿಸಿದ್ದಾರೆ ಚೈತನ್ಯ ಚರಿತಾಮೃತದಲ್ಲಿ. ಬಹಳ ನಿಪುಣರಾಗಿದ್ರು ಪಾಕಶಾಸ್ತ್ರದಲ್ಲಿ, ಅಂದ್ರೆ ಅಡುಗೆ ಮಾಡೋದ್ರಲ್ಲಿ. ಅದರಿಂದ ನಾವು ಅಡುಗೆಯನ್ನ ಏನಕ್ಕೆ ಮಾಡ್ತೀವಿ ನೋಡಿ, ಯಾವುದೇ ಒಂದು ಆ ಪ್ರತಿಭೆ ಯಾರಲ್ಲಿದ್ರೂ ಕೂಡ ಅದನ್ನ ಕೊನೆಯಾಗಿ ಕೃಷ್ಣನ ಸೇವೆಗೋಸ್ಕರವೇ ಅದನ್ನ ಉಪಯೋಗಿಸಬೇಕು ಅಲ್ವೇ. ಕೃಷ್ಣನ ಸಂತುಷ್ಟಿಗೋಸ್ಕರ ಮತ್ತೆ ಭಕ್ತಾದಿಗಳ ಸಂತುಷ್ಟಿಗೋಸ್ಕರ ಯಾವುದೇ ಸೇವೆಯನ್ನ ಮಾಡಿದ್ರೂ ಕೂಡ ಆ ಅದು ಲೋಪದೋಷಗಳೊಡನೆ ಕೂಡಿದ್ರೂ ಕೂಡ ಅದು ಕೃಷ್ಣನಿಗಾಗಲಿ ಭಕ್ತರಿಗಾಗಲಿ ಸಂತುಷ್ಟಿಯನ್ನ ಕೊಟ್ಟೇ ಕೊಡ್ತದೆ. ಆದರೆ ಕೇವಲ ನಾನು ಪ್ರಸಿದ್ಧನಾಗಬೇಕು, ಎಲ್ಲ ಅಡುಗೆ ಮಾಡೋರಿಗಿಂತಲೂ ನಾನೇ ಪ್ರಸಿದ್ಧನಾಗಬೇಕು ಎಂಬಂತಹ ಒಂದು ಮನಸ್ಥಿತಿಯಿಂದ ನಾವು ಅಡುಗೆಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ಅದು ಕೃಷ್ಣನಿಗೆ ಅದು ಸಂತುಷ್ಟಿಯನ್ನ ಕೊಡೋದಿಲ್ಲ ಅಲ್ವಾ. ಅದರಿಂದ ರಘುನಾಥ ಭಟ್ಟರು ನೋಡಿ ಎಷ್ಟು ಆ ಪ್ರೀತಿಯಿಂದ ಅವರು ಅಡುಗೆ ಮಾಡ್ತಾ ಇದ್ರು. ಅವರು ಯಾವ ಅಡುಗೆಯನ್ನು ಮಾಡ್ತಾ ಇದ್ರು ಅದರಲ್ಲಿ ನಾನು ಎಲ್ಲ ಜಗನ್ನಾಥಪುರಿಯಲ್ಲಿರ್ತಕ್ಕಂಥ ಎಲ್ಲ ಅಡುಗೆ ಭಟ್ಟರಿಗಿಂತ ನಾನೇ ಚೆನ್ನಾಗಿ ಸ್ವಾದಿಷ್ಟವಾದಂಥ ಅಡುಗೆಯನ್ನು ಮಾಡಿ ಮಹಾಪ್ರಭುಗಳಿಂದ ಸೈ ಅನ್ನಿಸ್ಕೋಬೇಕು ಅಂತ ಮಾಡ್ತಾ ಇರಲಿಲ್ಲ. ಅಂದರೆ ಕೇವಲ ಮಹಾಪ್ರಭುಗಳಿಗೆ ತನ್ನ ಅಡುಗೆಯಿಂದ ಸಂತುಷ್ಟಿಯನ್ನು ನೀಡಬೇಕೆಂಬಂಥ ಒಂದೇ ಒಂದು ಸದುದ್ದೇಶದಿಂದ ಅವರು ಮಾಡ್ತಾ ಇದ್ರು. ಆದ್ದರಿಂದ ಬಹಳ ರುಚಿಕರವಾಗಿತ್ತು ಅದು. ಅದನ್ನು ಮಹಾಪ್ರಭುಗಳೇ ದಾಖಲಿಸಿದ್ದಾರೆ. ಮತ್ತೆ ಮಹಾಪ್ರಭು ಅವರ ಕಾಲನ್ನ ಕೂಡ ಒತ್ತಾ ಇದ್ರು. ಯಾವಾಗ ಪ್ರಸಾದವನ್ನ ಮಹಾಪ್ರಭು ಸ್ವೀಕರಿಸಿದ ನಂತರ ಪ್ರತಿ ದಿವಸ ಮಹಾಪ್ರಭು ಸುಮಾರು 15-20 ನಿಮಿಷಗಳ ಕಾಲ ವಿಶ್ರಾಮವನ್ನ ತೆಗೆದುಕೊಳ್ತಾ ಇದ್ರು. ಮಧ್ಯಾಹ್ನದ ಸಮಯ ನಾವೆಲ್ಲರೂ ಕೂಡ ಅದನ್ನೇ ಮಾಡ್ತೇವೆ. ಕೆಲವೊಮ್ಮೆ ಆ ವಿಶ್ರಾಮ ಕೇವಲ 15-20 ನಿಮಿಷ ಮಾತ್ರ ಉಳ್ಕೊಳ್ಳೋದಿಲ್ಲ, ಆದರೆ ಗಂಟೆಗಟ್ಟಲೆ ಆಗ್ಬಿಡುತ್ತೆ, ರಾತ್ರಿಯ ಮೇಲೆ ನಿದ್ದೆ ಬರೋದಿಲ್ಲ. ಆದರೆ ಮಹಾಪ್ರಭು ಸನ್ಯಾಸಿಯಾಗಿ ಕೇವಲ ಒಂದು ಪವರ್ ನ್ಯಾಪ್ ಅಂತ ಹೇಳ್ತಾರಲ್ಲ ಇಂಗ್ಲಿಷ್ನಲ್ಲಿ, ಪವರ್ ನ್ಯಾಪ್ ಅಂತ ಹೇಳಿದ್ರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಲಗೋದು ಮಧ್ಯಾಹ್ನದ ಸಮಯ. ದಿನದ ಸಮಯದಲ್ಲಿ ಹೆಚ್ಚು ಮಲಗೋದು ಖಂಡಿತವಾಗ್ಲೂ ಒಳ್ಳೆಯದಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅದರಿಂದ ರಾತ್ರಿ ನಮಗೆ ನಿದ್ದೆ ಬರೋದಿಲ್ಲ. ದಿನದ ಸಮಯದಲ್ಲಿ ಮಲಗದೇನೆ ಇರೋದು ನಮ್ಮಂತಹ ಸಾಧಕರಿಗೆ ಅದು ಬಹು ಉತ್ತಮ. ಆದರೆ ಮಲಗಲೇಬೇಕು, ಬಹಳ ನಿದ್ದೆ ಬರ್ತಾ ಇದೆ, ಕಣ್ಣು ಎಳಿತಾ ಇದೆ ಅಂತ ಹೇಳಿದ್ರು ಕೂಡ 15-20 ನಿಮಿಷ ಮಲಗಿ ಒಂದು ಗರಿಷ್ಠ ಪಕ್ಷ ಅರ್ಧ ಗಂಟೆ ಮಲಗಿ ಎದ್ದು ಬಿಡಬೇಕಷ್ಟೇನೆ. ಇಲ್ಲ ಅಂತ ಹೇಳಿದ್ರೆ ರಾತ್ರಿಯ ಸಮಯ ನಿದ್ದೆ ಬರದೆ ಮತ್ತೆ ಮಾರನೇ ದಿವಸ ಬೆಳಗ್ಗೆ ನಮಗೆ ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ. ಅದರಿಂದ ಮಹಾಪ್ರಭು ಅವರು ಯಾವಾಗ ವಿಶ್ರಾಮವನ್ನು ತೆಗೆದುಕೊಳ್ತಾ ಇದ್ರು ಆವಾಗ ಅವರ ಕಾಲನ್ನ ಕೂಡ ಒತ್ತಾ ಇದ್ರು. ಇದು ಪ್ರತಿ ದಿವಸ ಮಾಡ್ತಾ ಇದ್ರು. ಕಾಲನ್ನ ಒತ್ತುವಂತಹದ್ದು ಪ್ರತಿ ದಿವಸ. ಆದರೆ ಯಾವಾಗ ಅವರ ಮನೆಗೆ ಆ ಪ್ರಸಾದವನ್ನು ಸ್ವೀಕರಿಸುವುದಕ್ಕಾಗಿ ಮಹಾಪ್ರಭು ಬರ್ತಾ ಇದ್ರು ಆವಾಗ ಅವರಿಗೆ ಪ್ರಸಾದವನ್ನ ಕೂಡ ಬಡಿಸಿ ತದನಂತರ ಅವರು ವಿಶ್ರಾಮವನ್ನು ತೆಗೆದುಕೊಳ್ಬೇಕಾದ್ರೆ ಅವರ ಕಾಲನ್ನ ಕೂಡ ಒತ್ತಾ ಇದ್ರು. ಬಹಳ ಪ್ರೀತಿಯಿಂದ ಶುಶ್ರೂಷೆಯಿಂದ ಮಹಾಪ್ರಭು ಅವರ ಸೇವೆಯನ್ನ ಮಾಡ್ತಾ ಇದ್ರು. ಹೀಗಿರಬೇಕಾದ್ರೆ 8 ತಿಂಗಳ ನಂತರ ಅಂದರೆ ಜಗನ್ನಾಥಪುರಿಗೆ ಅವರ ತಂದೆ ತಾಯಂದಿರ ಅನುಮತಿಯನ್ನ ಪಡೆದು ಬಂದು ಇವಾಗ 8 ತಿಂಗಳು ಆಗೋಗಿದೆ. 8 ತಿಂಗಳವರೆಗೆ ಬಹಳ ಶುಶ್ರೂಷೆಯಿಂದ ಪ್ರೀತಿಯಿಂದ ಮಹಾಪ್ರಭುವರ ಸೇವೆಯನ್ನ ರಘುನಾಥ ಭಟ್ಟರು ಮಾಡಿದ್ದಾರೆ. ಇದೀಗ ಏನಾಗತ್ತೆ ಅಂತ ಹೇಳಿದ್ರೆ ಮಹಾಪ್ರಭು ಅವರು ಅವರಿಗೆ ಒಂದು ಆದೇಶವನ್ನ ಕೊಡ್ತಾರೆ. ಏನು ಆದೇಶ ಅಂತ ಹೇಳಿದ್ರೆ, ನೋಡಿ ರಘುನಾಥ ಭಟ್ಟರೇ, ನಿಮ್ಮ ತಂದೆ ಮತ್ತು ತಾಯಿ ತಪನ ಮಿಶ್ರಾ ಅವರು ಮತ್ತೆ ಅವರ ಹೆಂಡತಿ ಯಾರಿದ್ದಾರೆ ಅವರಿಬ್ಬರು ನನ್ನ ಪರಿಶುದ್ಧ ಭಕ್ತರು. ನನ್ನ ಸೇವೆಗೋಸ್ಕರವೇ ಅವರು ತಮ್ಮ ಪೂರ್ವಜರ ಮನೆಯನ್ನ ಬಿಟ್ಟು ವಾರಾಣಸಿವರೆಗೆ ಬಂದು ಅಲ್ಲಿ ಸ್ಥಾನಾಂತರಗೊಂಡು ನನ್ನ ಸೇವೆಯನ್ನ ಬಹಳ ಶುಶ್ರೂಷೆಯಿಂದ ಮಾಡಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ತಮ್ಮ ಮಗನಾದಂತಹ ನಿಮ್ಮನ್ನ ತಮ್ಮ ಸುಪುತ್ರರಾದಂತಹ ನಿಮ್ಮನ್ನ ನನ್ನ ಸೇವೆಗೋಸ್ಕರ ಮೀಸಲಾಗಿ ಕೊಟ್ಟಿದ್ದಾರೆ. ಇದೀಗ ಅವರಿಗೆ ಬಹಳ ವಯಸ್ಸಾಗಿದೆ. ಆದ್ದರಿಂದ ನೀವು ವಾಪಸ್ಸು ಹೋಗಿ ನೀವು ವಾರಾಣಸಿಗೆ ಹಿಂದಿರುಗಿ ಅವರ ಸೇವೆಯನ್ನ ಬಹಳ ಚೆನ್ನಾಗಿ ಮಾಡಬೇಕು. ಅವರು ಈ ಲೋಕದಿಂದ ತೆರಳಿದ ನಂತರ ನೀವು ವಾಪಸ್ಸು ಇಲ್ಲಿಗೆ ಜಗನ್ನಾಥಪುರಿಗೆ ಬರಬಹುದು ಅಂತ ಹೇಳ್ತಾರೆ. ಅಂದರೆ ವಸ್ತುತಃ ಮಹಾಪ್ರಭು ಇವರಿಗೆ ರಘುನಾಥ ಭಟ್ಟರಿಗೆ ವೈಷ್ಣವ ಸೇವೆಯನ್ನು ಮಾಡೋದಕ್ಕೇನೆ ಹೇಳಿದ್ದು. ಏಕೆಂದರೆ ಅವರ ತಂದೆ ತಾಯಂದಿರು ಇಬ್ಬರು ಕೂಡ ಪರಿಶುದ್ಧ ಭಕ್ತರು. ಇದೇ ರೀತಿ ನಾವು ಗೋಪಾಲ ಭಟ್ಟ ಗೋಸ್ವಾಮಿಯವರ ಕಥೆಯಲ್ಲಿ ಕೂಡ ನೋಡ್ತೀವಿ. ಏಕೆಂದರೆ ಗೋಪಾಲ ಭಟ್ಟ ಗೋಸ್ವಾಮಿಯವರ ತಂದೆ ತಾಯಂದಿರು ಕೂಡ ಪರಿಶುದ್ಧ ಭಕ್ತರು. ಆದ್ರಿಂದ ಅವರಿಬ್ಬರ ಸೇವೆಯನ್ನ ಚೆನ್ನಾಗಿ ಮಾಡಿ ತದನಂತರ ವೃಂದಾವನಕ್ಕೆ ಹೋಗಿ ಅಂತ
ಬಾಲ್ಯದಲ್ಲೇನೆ ಅವರನ್ನ ಭೇಟಿಯಾದಾಗ 4 ತಿಂಗಳ ಸಮಯ ಶ್ರೀರಂಗದಲ್ಲಿ ಮಹಾಪ್ರಭು ಇದ್ದಿರಬೇಕಾದ್ರೆ ಅವರಿಗೆ ಹೇಳಿಬಿಡ್ತಾ ಇರ್ತಾರೆ ಅಲ್ವಾ. ಸೊ ಅದೇ ರೀತಿಯಲ್ಲಿ ಇಲ್ಲಿ ರಘುನಾಥ ಭಟ್ಟರಿಗೆ ನೀವು ದಯವಿಟ್ಟು ಹೋಗಿ ವಾರಾಣಸಿಗೆ ಹಿಂದಿರುಗಿ, ಅಂದರೆ ಕಾಶಿಗೆ ಹಿಂದಿರುಗಿ, ಅಲ್ಲಿ ನಿಮ್ಮ ತಂದೆ ತಾಯಂದಿರ ಸೇವೆಯನ್ನ ಮಾಡಿ. ಆದರೆ ಎರಡು ಮುಖ್ಯವಾದಂಥ ಉಪದೇಶಗಳನ್ನು ಕೊಡ್ತಾರೆ ನೋಡಿ, ಇದು ಬಹಳ ಮುಖ್ಯವಾದಂಥ ಉಪದೇಶ. ಮೊದಲನೇ ಉಪದೇಶ ಏನು ಕೊಡ್ತಾರೆ ಅಂತ ಹೇಳಿದ್ರೆ, ನೀವು ಮದುವೆ ಮಾತ್ರ ಮಾಡ್ಕೋಬೇಡಿ ಎಂಬಂತಹ ಉಪದೇಶವನ್ನು ಕೊಡ್ತಾರೆ. ಇದು ಆ, ಒಂದು ವಿಚಿತ್ರವಾದಂತಹ ಆದೇಶ ಅಂತ ನಮಗನ್ನಿಸ್ಬೋದು. ಆದರೆ ಅಲ್ಲಿ ಮುಖ್ಯವಾದಂತಹ ಕಾರಣ ಏನು ಅಂತ ಹೇಳಿದ್ರೆ, ಯಾವುದೇ ಪರಿವಾರದ ಜಂಜಾಟವಿಲ್ಲದೆ ರಘುನಾಥ ಭಟ್ಟರು ಬಹಳ ತೀವ್ರಗತಿಯಲ್ಲಿ ಆಧ್ಯಾತ್ಮಿಕ ಪ್ರಗತಿಯನ್ನ ಮಾಡ್ತಾ ಇದ್ರು. ಇದೀಗ ಅನಾವಶ್ಯಕವಾದಂತಹ ಪರಿವಾರದ ಜಂಜಾಟಗಳಿಂದ ಅವರ ಆಧ್ಯಾತ್ಮಿಕ ಪ್ರಗತಿ ಅನ್ನೋದು ಸ್ಥಗಿತಗೊಳ್ಳಬಾರದು. ಅನಾವಶ್ಯಕವಾಗಿ ಅವರು ಈ ರೀತಿಯಾದಂತಹ ಪಾರಿವಾರಿಕ ಸಮಸ್ಯೆಗಳಲ್ಲಿ ತೊಡಗಿ ತಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಕುಂದು ಹೋಗಬಾರ್ದು ಅಂತ ಹೇಳಿ ಅವರಿಗೆ ಮದುವೆ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಮದುವೆ ಮಾಡ್ಕೋಬೇಡಿ, ಮನೆಯಲ್ಲಿ ಇರಿ, ಆದರೆ ಮದುವೆ ಮಾಡ್ಕೋಬೇಡಿ. ಮನೆಗೆ ಹೋಗುವಂತಹದ್ದು ಕೇವಲ ನಿಮ್ಮ ತಂದೆ ತಾಯಂದಿರ ಸೇವೆಗೋಸ್ಕರ ಮಾತ್ರ. ಯಾರು ಗೃಹಸ್ಥಾಶ್ರಮವನ್ನು ಆಗಲೇ ಸ್ವೀಕರಿಸಿದ್ದಾರೆ ಅವರು ಬಹಳ ಚೆನ್ನಾಗಿ ತಮ್ಮ ಪರಿವಾರವನ್ನು ನೋಡ್ಕೋಬೇಕು ಖಂಡಿತ. ಅವರಿಗೆ ಯಾವತ್ತೂ ಕೂಡ ಮಹಾಪ್ರಭು ಆಗಿರಲಿ ಬೇರೆ ಯಾರೇ ಆಗಿರಲಿ ಈ ರೀತಿಯಾದಂಥ ಆದೇಶವನ್ನು ಕೊಡಲಿಲ್ಲ. ನೋಡಿ, ಮಹಾಪ್ರಭು ಅವರ ಶಿಷ್ಯರ ಪೈಕಿ ನೋಡಿದ್ರೆ ಆ ಸುಮಾರು 80% ಎಲ್ಲರೂ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿದ್ದಂಥವರೇ ಆಗಿದ್ರು. ಅದ್ವೈತಾಚಾರ್ಯರಾಗಿರಲಿ, ನಿತ್ಯಾನಂದ ಪ್ರಭುಗಳಾಗಿರಲಿ, ಅಥವಾ ಶ್ರೀವಾಸ ಠಾಕೂರರಾಗಿರಲಿ ಅಲ್ವಾ, ಇವರೆಲ್ಲರಿಗೆ ಮಹಾಪ್ರಭುವರು ನಿಮ್ಮ ಪರಿವಾರವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅಷ್ಟೇ ಹೇಳಿದ್ದು ಅಲ್ವಾ. ಯಾರಿಗೂ ನೀವು ಪರಿವಾರವನ್ನು ಬಿಟ್ಟು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಅಥವಾ ಬಾಬಾಜಿ ವೇಷವನ್ನು ಸ್ವೀಕರಿಸಿ ಅಂತ ಏನೂ ಹೇಳಲಿಲ್ಲ. ಆದರೆ ರಘುನಾಥ ಭಟ್ಟರಿಗೆ ಇನ್ನೂ ಮದುವೆ ಆಗಿರಲಿಲ್ಲ. ಮದುವೆ ಆಗಿಲ್ದೇನೆ ಬ್ರಹ್ಮಚಾರಿಯಾಗಿ ಬಹಳ ಚೆನ್ನಾಗಿ ಅವರು ಆಧ್ಯಾತ್ಮಿಕ ಪ್ರಗತಿಯನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದಲೇ ನೀವು ಮದುವೆ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಆದರೆ ಮನೆಗೆ ಹೋಗಿ ಬಹಳ ಶುಶ್ರೂಷೆಯಿಂದ ನಿಮ್ಮ ತಂದೆ ತಾಯಂದಿರ ಸೇವೆಯನ್ನು ಮಾಡಿ. ಅದೊಂದು ಮೊದಲನೇ ಉಪದೇಶ. ಎರಡನೇ ಉಪದೇಶ ಮತ್ತಷ್ಟು ಬಹಳ ಮುಖ್ಯವಾದಂಥ ಉಪದೇಶ. ಯಾವುದು ಅಂತ ಹೇಳಿದ್ರೆ, ಪ್ರತಿ ದಿವಸ ನೀವೇನು ಮಾಡಬೇಕಂತ ಹೇಳಿದ್ರೆ, ಒಬ್ಬ ಮಹಾನ್ ಭಕ್ತರಿಂದ ಶ್ರೀಮದ್ ಭಾಗವತದ ಶ್ರವಣವನ್ನ ಮಾಡಬೇಕು. ಇದು ಬಹಳ ಮುಖ್ಯವಾದಂಥ ಉಪದೇಶವನ್ನ ಕೊಡ್ತಾ ಇದ್ದಾರೆ ನೋಡಿ. ಇದರಲ್ಲಿರುವಂತಹ ಪ್ರತಿಯೊಂದು ಶಬ್ದ ಕೂಡ ಬಹಳ ಮುಖ್ಯ. ಕೇವಲ ಭಾಗವತವನ್ನ ಕೇಳಿ ಅಂತ ಹೇಳಲಿಲ್ಲ, ಅಥವಾ ಮಹಾನ್ ಭಕ್ತರ ಸೇವೆಯನ್ನ ಮಾತ್ರ ಮಾಡಿ ಅಂತ ಹೇಳಲಿಲ್ಲ. ಮಹಾನ್ ಭಕ್ತರಿಂದ ಭಾಗವತವನ್ನ ಕೇಳಬೇಕು ಅಂತ ಎರಡೂ ಉಪದೇಶವನ್ನ ಒಂದೇ ಉಪದೇಶದಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು ಬಹಳ ಮುಖ್ಯ. ಏನಕ್ಕೆ ಅಂತ ಹೇಳಿದ್ರೆ, ನಾವು ಭಾಗವತವನ್ನ ಶ್ರವಣ ಮಾಡ್ತೀವಿ. ಇಂದಿನ ಕಾಲದಲ್ಲಿ ವಿಶೇಷವಾಗಿ ಯೂಟ್ಯೂಬ್ನಲ್ಲಿ ಅನೇಕ ಭಾಗವತ ಸಪ್ತಾಹಗಳು, ಭಾಗವತ ಪ್ರವಚನಗಳು, ಭಾಗವತದ ಶಾರ್ಟ್ಸ್ಗಳು ಮತ್ತೆ ಆ ರೀತಿಯಾದಂಥ ರೀಲ್ಗಳು ಎಲ್ಲವೂ ನಮಗೆ ಸಿಗತ್ತೆ. ಆದರೆ ಯಾರಿಂದ ನಾವು ಕೇಳಿದ್ರೆ ನಮ್ಮ ಹೃದಯ ಪರಿವರ್ತನೆ ಆಗತ್ತೆ, ಯಾರಿಂದ ಕೇಳಿದ್ರೆ ಅದು ಅಷ್ಟೊಂದು ಪ್ರಯೋಜನವಾಗುವುದಿಲ್ಲ ಅನ್ನೋದನ್ನು ನಾವು ಚೆನ್ನಾಗಿ ಅರಿತುಕೊಳ್ಳಬೇಕು ಅಲ್ವಾ. ಸನಾತನ ಗೋಸ್ವಾಮಿಯವರು ತಮ್ಮ ಒಂದು ಗ್ರಂಥದಲ್ಲಿ, ಹರಿಭಕ್ತಿ ವಿಲಾಸ ಎಂಬಂತಹ ಗ್ರಂಥದಲ್ಲಿ ಹೇಳ್ತಾರೆ, ಅವೈಷ್ಣವ ಮುಖೋದ್ಗೀರ್ಣಂ ಪೂತಂ ಹರಿಕಥಾಮೃತಂ ಶ್ರವಣಂ ನೈವ ಕರ್ತವ್ಯಂ ಸರ್ಪೋಚ್ಚಿಷ್ಟ ಪಯೋಯಥಾ ಅಂತ. ಬಹಳ ಮುಖ್ಯವಾದಂತಹ ಶ್ಲೋಕ. ನಿಮ್ಮಲ್ಲಿ ಅನೇಕರು ಇದನ್ನು ಕೇಳಿರ್ತೀರಾ ಅಂತ ಅಂದ್ಕೋತೀನಿ. ಈ ಶ್ಲೋಕ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಭಾಗವತವನ್ನ ಯಾರಿಂದ ಶ್ರವಣ ಮಾಡಬಾರದು ಅಂತ ಈ ಶ್ಲೋಕ ಹೇಳ್ತಾ ಇದೆ. ಅವೈಷ್ಣವ, ವೈಷ್ಣವರು ಆಗಿಲ್ಲದೆ ಇರತಕ್ಕಂತಹವರು. ವೈಷ್ಣವರು ಅಂತ ಹೇಳಿದ್ರೆ ವಿಷ್ಣುವಿನ ಅನುಯಾಯಿಗಳು. ಯಾವ 4 ವೈಷ್ಣವ ಸಂಪ್ರದಾಯಗಳಿದೆ, ಆ 4 ವೈಷ್ಣವ ಸಂಪ್ರದಾಯಗಳಲ್ಲಿ ಒಂದರಲ್ಲಿ ದೀಕ್ಷೆಯನ್ನು ಪಡೆದು ಅಥವಾ ಆ ಸಂಪ್ರದಾಯದಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಯಾವುದೋ ಒಬ್ಬ ಮಹಾನ್ ಭಕ್ತರಿಗೆ ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥವರು ವೈಷ್ಣವರು ಅಲ್ವೇ. ಅದರಿಂದ 4 ಸಂಪ್ರದಾಯಗಳ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಶ್ರೀ ಸಂಪ್ರದಾಯ, ಬ್ರಹ್ಮ ಸಂಪ್ರದಾಯ, ರುದ್ರ ಸಂಪ್ರದಾಯ ಮತ್ತೆ ಕುಮಾರ ಸಂಪ್ರದಾಯ. ನಮ್ಮದು ಬ್ರಹ್ಮ ಸಂಪ್ರದಾಯದ ಒಂದು ಶಾಖೆ, ಬ್ರಹ್ಮ ಮಧ್ವ ಗೌಡೀಯ ಗುರು ಶಿಷ್ಯ ಸಂಪ್ರದಾಯ. ಅದರಿಂದ ವೈಷ್ಣವರಲ್ಲಾಗಿಲ್ಲದೆ ಇರ್ತಕ್ಕಂಥವ್ರು ಯಾರಿರ್ತಾರೆ ಅಂದರೆ, ಭಾಗವತವನ್ನ ಕೇವಲ ತಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಹೇಳ್ತಾರೆ. ಇದು ನಮಗೆ ಕೇಳಬೇಕಾದ್ರೆ ನಮ್ಗೆ ಆಶ್ಚರ್ಯ ಅನಿಸ್ಬೋದು. ಭಾಗವತ ಎಂಬಂತಹ ಮಹಾನ್ ಗ್ರಂಥವನ್ನ ಇಂದ್ರಿಯ ತೃಪ್ತಿಗೋಸ್ಕರ ಯಾರು ತಾನೇ ಹೇಳೋದಕ್ಕೆ ಸಾಧ್ಯ? ಹೌದು, ಸಾಧ್ಯ. ಏನಕ್ಕೆ ಅಂತ ಹೇಳಿದ್ರೆ, ತಮ್ಮ
ಆ, ಪಾರಿವಾರಿಕವಾಗಿರ್ತಕ್ಕಂಥ ಅಗತ್ಯಗಳೇನಿದೆ, ಪಾರಿವಾರಿಕ ಅಗತ್ಯಗಳು ಮಾತ್ರ ಅಲ್ಲ, ತಮ್ಮ ಇಂದ್ರಿಯ ಭೋಗಕ್ಕೋಸ್ಕರ ಎಲ್ಲರಿಗೂ ದುಡ್ಡಿನ ಅವಶ್ಯಕತೆ ಇದೆ, ಹಣದ ಅವಶ್ಯಕತೆ ಇದೆ. ಆ ಹಣ ಎಲ್ಲಿಂದ ಬರುತ್ತೆ? ಆ ಒಂದು ಸುಲಭವಾದಂಥ ಮಾರ್ಗ ಅಂತ ಹೇಳಿದ್ರೆ ವಿಶೇಷವಾಗಿ ಉತ್ತರ ಭಾರತದಲ್ಲಿ ನಾವು ನೋಡ್ತೀವಿ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಟುವಟಿಕೆಗಳಿಂದ ಅನೇಕರು ಕರೋರ್ಪತಿಗಳು ಆಗಿದ್ದಾರೆ ಅಲ್ವಾ. ಉದಾಹರಣೆಗೆ ಉತ್ತರ ಭಾರತದಲ್ಲಿ ವಿಶೇಷವಾಗಿ ಇದು ಬಹಳ ಪ್ರಸಿದ್ಧ, ದಕ್ಷಿಣ ಭಾರತದಲ್ಲಿ ಅಷ್ಟೊಂದು ಪ್ರಸಿದ್ಧವಿಲ್ಲ. ಅದು ಒಳ್ಳೆ ಇದರ ಉತ್ತರ ಭಾರತದಲ್ಲಿ ವಿಶೇಷವಾಗಿ ನೀವು ಹೇಳಿದ್ರೆ ವೃಂದಾವನ, ಮಥುರೆ ಮತ್ತು ಅಂದರೆ ಎಲ್ಲ ಕಡೆ ಅದರ ಜಾಹೀರಾತು ಎಲ್ಲ ಕಡೆ ರಾರಾಜಿಸ್ತಾ ಇರ್ತವೆ. ಏನದಲ್ಲಿ ವಿಶೇಷವಾಗಿ ಎಲ್ಲರಿಗೂ ಬಹಳ ಶ್ರದ್ಧೆ ಜಾಸ್ತಿ. ದಕ್ಷಿಣ ಭಾರತದಲ್ಲಿ ಅಷ್ಟೊಂದು ಶ್ರದ್ಧೆ ಇಲ್ಲ, ಅದು ಸತ್ಯದ ಮಾತು ಅಲ್ವಾ. ನೋಡಿ, ಯೂಟ್ಯೂಬ್ನಲ್ಲಿ ನಾವೇನಾದ್ರು ಮಾಡಬೇಕಂದ್ರೂ ಅಕಸ್ಮಾತ್ ಇದನ್ನೇ ಉತ್ತರ ಭಾರತದಲ್ಲಿ ಮಾಡಿದರೆ ಸುಮಾರು ನೂರಾರು ಜನ ನಮ್ಮ ಯೂಟ್ಯೂಬ್ ಚಾನಲ್ನ ಝೂಮ್ನ ಏನಿದೆ ಆ ಒಂದು ಮ್ಯಾಕ್ಸಿಮಮ್ ಲಿಮಿಟ್ ಏನಿದೆ ಅದು ಮೀರಿ ಹೋಗ್ತಾ ಇತ್ತು. ಅದು ಸ್ವಾಭಾವಿಕ. ಅದರಿಂದ ಅವ್ರು ಏನಕ್ಕೆ ಸೇರ್ತಾರೆ? ಅಷ್ಟು ಅವರಲ್ಲಿ ಶ್ರದ್ಧೆ ಇದೆ. ಶ್ರದ್ಧೆ ಇಂಥವ್ರು ಏನ್ ಮಾಡ್ತಾರೆ ಪ್ರಭುಜಿ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಪ್ರಭುಜಿ. ನೈರ್ಮಲ್ಯಗೋಸ್ಕರ, ಹೃದಯದ ಮಲಿನತೆ ಏನಿದೆ ಅವನ್ನು ಹೋಗಲೋಸ್ಕರ ಮಾಡೋದಕ್ಕೆ ಮತ್ತು ಹೇಳೋ ಹಾಗೆ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಪ್ರಭುಪಾದರು ಅನೇಕ ಬಾರಿ ಹೇಳಿದ್ದಾರೆ ಅಲ್ವಾ. ಆದ್ದರಿಂದಲೇ ಸನಾತನ ಗೋಸ್ವಾಮಿ ಅವರು ಹೇಳ್ತಾರೆ, ಅವೈಷ್ಣವ ಮುಖೋದ್ಗೀರ್ಣಂ, ಮುಖ ಉದ್ಗೀರ್ಣಂ, ಉದ್ಗೀರ್ಣಂ ಅಂತ ಹೇಳಿದ್ರೆ ಆಚೆ ಬರುವಂತಹದ್ದು. ಎಲ್ಲಿಂದ? ಬಾಯಿಂದ. ಅವೈಷ್ಣವನ ಬಾಯಿಂದ ಆಚೆ ಬರುವಂತಹ ಭಾಗವತದ ಕಥೆ ಏನಿದೆ ಅದು ಹೇಗಿರುತ್ತದೆ, ಯಾವುದಕ್ಕೆ ಸಮಾನ ಅಂತ ಹೇಳಿದ್ರೆ ಪೂತಂ ಹರಿಕಥಾಮೃತಂ. ಅಂದ್ರೆ ಅವ್ರು ಹೇಳ್ತಾ ಇರ್ತಕ್ಕಂಥ ಹರಿಕಥೆ ಏನೋ ಬಹಳ ಪರಿಶುದ್ಧವಾದಂತಹದ್ದು, ಆದರೆ ಒಬ್ಬ ಅವೈಷ್ಣವನ ಮುಖದಿಂದ ಆಚೆ ಬಂದರೆ ಅದು ಹೇಗಿರುತ್ತದೆ ಅಂತ ಹೇಳಿದ್ರೆ ಸರ್ಪೋಚ್ಚಿಷ್ಟ ಪಯೋಯಥಾ. ಪಯಃ ಅಂತ ಹೇಳಿದ್ರೆ ಹಾಲು. ಹಾಲು ಒಂದು ಒಂದು ಹಾವಿನಿಂದ ಮುಟ್ಟಿದೆ ಅಂತ ಹೇಳಿದ್ರೆ, ಅಕಸ್ಮಾತ್ ನೀವು ನಾಳೆ ಬೆಳಿಗ್ಗೆ ಎದ್ದು, ಹೀಗಾಗೋದು ಬೇಡ, ಆದರೆ ಅಕಸ್ಮಾತ್ ಆಗಿ ನಾಳೆ ಬೆಳಿಗ್ಗೆ ಎದ್ದು ನೀವು ರಾತ್ರಿ ಹಾಲನ್ನ ಸ್ಟವ್ ಮೇಲೆ ಇಟ್ಟಿರ್ತೀರಾ, ಮರ್ತು ಬಿಟ್ಟಿರ್ತೀರಾ ಫ್ರಿಜ್ ಒಳಗೆ ಇಡೋದಕ್ಕೆ ಅಂತ ಇಟ್ಕೊಳ್ಳಿ. ಮತ್ತೆ ಆ ಹಾಲಿನ ಪಾತ್ರೆ ತೆಗೆದಿದೆ, ಒಳಗೆ ಹಾಲಿದೆ. ನಾಳೆ ಬೆಳಗ್ಗೆ ಬಂದು ನೋಡ್ತೀರಾ ಸ್ಟವ್ ಪಕ್ಕದಲ್ಲಿ ಒಂದು ಹಾವಿದೆ, ಮತ್ತೆ ಅದರ ಪಕ್ಕದಲ್ಲೇ ಇರತಕ್ಕಂಥ ಪಾತ್ರೆಯಲ್ಲಿ ಹಾಲಿದೆ. ಆವಾಗ ನೀವು ಹಾಲನ್ನ ಮುಟ್ತೀರಾ? ಖಂಡಿತವಾಗ್ಲೂ ಇಲ್ಲ. ಯದ್ಯಪಿ ಹಾಲು ನಿನ್ನೆ ರಾತ್ರಿಯವರೆಗೆ ಬಹಳ ಪುಷ್ಟಿದಾಯಕವಾಗಿ ಬಹಳ ಸ್ವಾದಿಷ್ಟವಾಗಿ ಇತ್ತು, ಆದರೆ ಆ ಸರ್ಪದಿಂದ, ಹಾವಿನಿಂದ ಸ್ಪರ್ಶಿಸಲ್ಪಟ್ಟಂತಹ ಆ ಹಾಲನ್ನ ನಾವು ಖಂಡಿತವಾಗಲೂ ವಾಯ್ಸ್ ಇಸ್ ಬ್ರೇಕಿಂಗ್ ಇನ್ ಬಿಟ್ವೀನ್. ಓಕೆ ಓಕೆ, ಇವಾಗ ನೋಡಿ, ಅಕಸ್ಮಾತು ಹಾಗೆ ಇದ್ರೆ ನಾನು ನನ್ನ ಮೊಬೈಲ್ ಡೇಟಾಗೆ ಕನೆಕ್ಟ್ ಮಾಡ್ಕೋತೀನಿ, ಆಯ್ತಾ? ಮೊಬೈಲ್ ಡೇಟಾ ಕನೆಕ್ಟ್ ಮಾಡ್ಕೊಂಡ್ಬಿಡದೆ ವಾಸಿ ಅಂತ ಕಾಣುತ್ತೆ. ಒಂದೇ ನಿಮಿಷ ತಾಳಿ, ಒಂದೇ ನಿಮಿಷ, ಒಂದೇ ನಿಮಿಷ. ನಾನು ಮೊಬೈಲ್ ಡೇಟಾ ಕಾಲ್ ಕನೆಕ್ಟ್ ಮಾಡಿ ವಾಪಸ್ ಕನೆಕ್ಟ್ ಆಗ್ತೀನಿ. ಹರೇ ಕೃಷ್ಣ. ಇವಾಗ ಸರಿ ಇದೆ, ಸರಿ ಇರಬೇಕು. ಅಕಸ್ಮಾತ್ ಮತ್ತೆ ಸಮಸ್ಯೆ ಬಂದರೆ ದಯವಿಟ್ಟು ನನಗೆ ಹೇಳಿ. ಧನ್ಯವಾದಗಳು ಚಂದ್ರಮೌಳಿ ಪ್ರೋ ಅವ್ರಿಗೆ ಹೇಳಿದ್ದಕ್ಕೆ. ಇವಾಗ ಮೊಬೈಲ್ ಡೇಟಾ ಕನೆಕ್ಟ್ ಆಗಿದ್ದೀನಿ, ಲ್ಯಾಪ್ಟಾಪ್ ಕೂಡ ಕನೆಕ್ಟ್ ಆಗಿದೆ. ಅಕಸ್ಮಾತ್ ಮತ್ತೆ ಸಮಸ್ಯೆ ಬಂದರೆ ದಯವಿಟ್ಟು ನನಗೆ ಹೇಳಿ. ಅದರಿಂದ ಸರ್ಪೋಚ್ಚಿಷ್ಟ ಪಯೋಯಥ, ಹಾಲು ಬಹಳ ಪುಷ್ಟಿದಾಯಕ, ಬಹಳ ಸ್ವಾದಿಷ್ಟ, ಅತಿ ಮುಖ್ಯವಾಗಿರತಕ್ಕಂತಹ ಆಹಾರದ ಪದಾರ್ಥ. ಆದರೆ ಒಂದು ಸರ್ಪದಿಂದ ಅದು ಸ್ಪರ್ಶಿಸಲ್ಪಟ್ಟಿದ್ರೆ ಅದನ್ನು ಖಂಡಿತವಾಗಲೂ ಯಾರೂ ಕೂಡ ತೆಗೆದುಕೊಳ್ಳೋದಿಲ್ಲ, ತೆಗೆದುಕೊಳ್ಬಾರ್ದು. ಏನಕ್ಕೆ ಅಂತ ಹೇಳಿದ್ರೆ ಆ ವಿಷ ಅನ್ನೋದು, ಆ ಹಾವಿನ ವಿಷ ಒಂದೇ ಒಂದು ಹನಿ ಇರ್ಬೋದು,
ಆ ಒಂದೇ ಒಂದು ಹನಿಯಾದರೂ ಕೂಡ ಆ ಸಂಪೂರ್ಣವಾದ ಹಾಲನ್ನು ವಿಷವಾಗಿ ಪರಿವರ್ತನೆಗೊಳಿಸೋದಕ್ಕೆ ಅದು ಸಮರ್ಥವಾಗಿರುತ್ತೆ. ಅದೇ ರೀತಿಯಲ್ಲಿ ಹರಿಕಥೆ ಅನ್ನೋದು ಬಹಳ ಪುಷ್ಟಿದಾಯಕ, ಹಾಲಿನಂತೆ ಬಹಳ ಪುಷ್ಟಿದಾಯಕ, ನಮ್ಮೆಲ್ಲರ ಆತ್ಮ ಪ್ರಗತಿಗೋಸ್ಕರ ಬಹಳ ಪುಷ್ಟಿದಾಯಕ. ಆದರೆ ಆ ಹರಿಕಥೆ ಅನ್ನೋದು ಒಬ್ಬ ಅವೈಷ್ಣವನ ಮುಖದಿಂದ ಬಂದರೆ ಆ ವಿಷ ಅದು ಆಚೆ ಬರ್ತದೆ. ಅದು ಖಂಡಿತವಾಗಲೂ ನಮಗೆ ಪುಷ್ಟಿದಾಯಕವಾಗುವುದಿಲ್ಲ. ಅದಕ್ಕೆ ವಿಪರೀತವಾದಂತಹ ಪರಿಣಾಮವನ್ನು ನಮ್ಮ ಆಧ್ಯಾತ್ಮಿಕ ಜೀವನದ ಮೇಲೆ ಅದು ಬೀರ್ತದೆ. ಆದ್ದರಿಂದಲೇ ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯಮುತ್ತಮಂ. ಒಬ್ಬ ಜಿಜ್ಞಾಸು ಅಂತ ಯಾರಿರ್ತಾನೆ, ಅವನು ಒಬ್ಬ ಪ್ರಾಮಾಣಿಕ ಗುರುವಿಗೆ ಅವನು ಆ, ಸ್ವಾಧೀನನಾಗಿ ಅವನಿಗೆ ಆ ಗುರುವಿಗೆ ಶರಣಾಗತಿಯನ್ನ ಮಾಡಿ ಭಾಗವತವನ್ನ ಕೇಳಬೇಕು. ಅದರಿಂದಲೇ ಈ ರೀತಿಯಾದಂತಹ ಬಹಳ ಮುಖ್ಯವಾದಂತಹ ಮಹತ್ವಪೂರ್ಣವಾದಂತಹ ಒಂದು ಉಪದೇಶವನ್ನ ಮಹಾಪ್ರಭು ಅವರಿಗೆ ಕೊಡ್ತಾರೆ. ಆದರೆ ರಘುನಾಥ ಭಟ್ಟರಿಗೆ ಅಲ್ಲಿಂದ ಹೋಗೋದಕ್ಕೆ ಇಷ್ಟವೇ ಇರಲಿಲ್ಲ. ಅವರು ಅಳೋದಕ್ಕೆ ಶುರು ಮಾಡಿಬಿಡ್ತಾರೆ. 8 ತಿಂಗಳ ಕಾಲ ಸತತವಾಗಿ ನಿರಂತರವಾದಂಥ ಸೇವೆಯನ್ನು ಮಹಾಪ್ರಭುಗೆ ಮಾಡಿ ಆದ ನಂತರ, ಅದು ಭಗವಂತನಿಗೆ ದಾಸತ್ವವನ್ನ ಹೊಂದಿದ ನಂತರ ಭಗವಂತನ ಸಾನ್ನಿಧ್ಯವನ್ನ ಬಿಟ್ಟು ಹೋಗೋದಕ್ಕೆ ಯಾರಿಗೆ ತಾನೇ ಮನಸ್ಸು ಬರುತ್ತೆ ಅಲ್ವೇ? ಅದರಿಂದ ರಘುನಾಥ ಭಟ್ಟರಿಗೆ ಅಲ್ಲಿಂದ ಹೋಗೋದಕ್ಕೆ ಇಷ್ಟವೇ ಇರಲಿಲ್ಲ. ಆದರೂ ಕೂಡ ಏನು ಮಾಡೋದಕ್ಕಾಗೋದಿಲ್ಲ, ಹೋಗಲೇಬೇಕು ಅಂತ ಹೇಳಿ ನಂತರ ಮಹಾಪ್ರಭು ಅವರಿಗೆ ತಮ್ಮ ಯಾವ ಕಂಠಿಮಾಲೆ ಇತ್ತು ಅದನ್ನು ತೆಗೆದು ಅವರೇ ಹಾಕ್ತಾರೆ. ಅಂದರೆ ಮಹಾಪ್ರಭು ಅವರ ಕಂಠಿಮಾಲೆಯನ್ನು ಅವರು ತೆಗೆದು ರಘುನಾಥ ಭಟ್ಟರಿಗೆ ತಾವೇ ಅದನ್ನು ಧರಿಸ್ತಾರೆ. ಅದಾದಮೇಲೆ ದಯವಿಟ್ಟು ಹೋಗಿ ಬನ್ನಿ, ನಿಮ್ಮ ತಂದೆ ತಾಯಂದಿರ ಸೇವೆಯನ್ನ ಶುಶ್ರೂಷೆ ಮಾಡಿ ಅಂತ ಹೇಳಿ ಕಳಿಸ್ತಾರೆ. ತದನಂತರ 4 ವರ್ಷಗಳ ಕಾಲ ಮಹಾಪ್ರಭು ಹೇಳಿದ ಹಾಗೇನೆ ನಡ್ಕೋತಾರೆ. ಪ್ರತಿ ದಿವಸ ಭಾಗವತವನ್ನ ಶ್ರವಣ ಮಾಡ್ತಾರೆ. ಪ್ರತಿ ದಿವಸ ಅವರ ತಂದೆ ತಾಯಂದಿರ ಸೇವೆಯನ್ನ ಬಹಳ ಪ್ರೀತಿಯಿಂದ ಮಾಡ್ತಾರೆ ರಘುನಾಥ ಭಟ್ಟ ಗೋಸ್ವಾಮಿಗಳು. 4 ವರ್ಷಗಳ ನಂತರ ಅವರಿಗೆ ವಯಸ್ಸಾಗಿತ್ತು ಆಗಲೇನೆ. ಆದ್ದರಿಂದ ತಪನ್ ಮಿಶ್ರಾ ಮತ್ತೆ ಅವರ ಹೆಂಡತಿಯ ಹೆಸರು ಇಲ್ಲಿ ಎಲ್ಲೂ ಸಿಗಲಿಲ್ಲ ನನಗೆ. ಅದರಿಂದ ಅವರಿಬ್ಬರು ಕೂಡ ವೈಕುಂಠಕ್ಕೆ ಅಥವಾ ಗೋಲೋಕಕ್ಕೆ ತೆರಳುತ್ತಾರೆ. ರಘುನಾಥ ಭಟ್ಟರಿಗೆ ತದನಂತರ ಯಾವ ಭೌತಿಕ ಇಚ್ಛೆ ಅನ್ನೋದು ಸ್ವಲ್ಪ ಮಾತ್ರದಲ್ಲೂ ಲೇಷ ಮಾತ್ರದಲ್ಲೂ ಮುಂಚೆನೂ ಇರಲಿಲ್ಲ. ಆದರೂ ಇದ್ರೂ ಕೂಡ ಅದು ಸಂಪೂರ್ಣವಾಗಿ ನಾಶವಾಗಿ ಅದೆಲ್ಲವನ್ನ ಅವರ ಪಾರಿವಾರಿಕವಾದಂತಹ ಯಾವ ಒಂದು ನಟ್ಟು ಇತ್ತು ಅದೆಲ್ಲವನ್ನ ತೊರೆದು ವಾಪಸ್ಸು ಜಗನ್ನಾಥಪುರಿಗೆ ಬರುತ್ತಾರೆ. ಸೊ ಪುರಿ ಜಗನ್ನಾಥಕ್ಕೆ ಕ್ಷೇತ್ರಕ್ಕೆ ವಾಪಸ್ಸು ಬಂದಾದ ಮೇಲೆ ಮಹಾಪ್ರಭು ಅವರನ್ನು ನೋಡಿ ಮತ್ತೆ ಬಹಳ ಸಂತೋಷಗೊಳ್ಳುತ್ತಾರೆ. ಅವರಿಗೆ ಬಹಳ ಸಂತೃಪ್ತಿ ಅನ್ನೋದು ಆಗುತ್ತೆ. ನಡ್ಕೊಂಡಿದ್ದಾನೆ ಅಲ್ವಾ, ಗುರುವಿಗೆ ತನ್ನ ಶಿಷ್ಯ ಬಹಳ ಆಧ್ಯಾತ್ಮಿಕ ಪ್ರಗತಿಯನ್ನ ಮಾಡ್ತಾ ಇದ್ದಾನೆ ಅನ್ನೋದನ್ನು ನೋಡೋದೇ ಬಹಳ ಸಂತೋಷಕರವಾದ ಸಂಗತಿ. ಅಷ್ಟು ಮಾತ್ರ ಅಲ್ಲ, ತಮ್ಮ ಉಪದೇಶವನ್ನ ಸಂಪೂರ್ಣವಾಗಿ ಪಾಲಿಸಿದ್ದಾರೆ, ಅದರಿಂದಲೇ ಅಷ್ಟು ತೀವ್ರಗತಿಯಲ್ಲಿ ಆಧ್ಯಾತ್ಮಿಕ ಪ್ರಗತಿಯನ್ನ ಮಾಡ್ತಾ ಇದ್ದಾರೆ ಅಂತ ನೋಡೋದು ಮತ್ತಷ್ಟು ಸಂತೋಷಕರವಾದಂತಹ ಸಂಗತಿ ಗುರುವಿಗೆ ಅಲ್ವೇ? ಆದ್ದರಿಂದಲೇ ಮಹಾಪ್ರಭುಗೆ ಬಹಳ ಸಂತೋಷವಾಗುತ್ತೆ. ಮತ್ತೆ 8 ತಿಂಗಳ ಕಾಲ ಬಹಳ ಚೆನ್ನಾಗಿ ಶುಶ್ರೂಷೆಯಿಂದ ಮಹಾಪ್ರಭು ಅವರ ಸೇವೆಯನ್ನು ಮಾಡ್ತಾರೆ. ಮೊದಲನೇ ಸತಿ ಬಂದಿದ್ದಾಗ ಕೂಡ 8 ತಿಂಗಳ ಕಾಲ ಸೇವೆಯನ್ನು ಮಾಡಿದ್ರು. ಇವಾಗ ಮತ್ತೆ 8 ತಿಂಗಳ ಕಾಲ ಸೇವೆಯನ್ನ ಮಾಡ್ತಾರೆ. ಆದರೆ ಅದಾದ್ಮೇಲೆ ಮಹಾಪ್ರಭು ಮತ್ತೊಂದು ಆದೇಶವನ್ನ ಕೊಡ್ತಾರೆ. ಯಾವ ಆದೇಶ ಅಂತ ಹೇಳಿದ್ರೆ, ಇದೀಗ ನೀವು ವೃಂದಾವನಕ್ಕೆ ತೆರಳಬೇಕು. ನೋಡಿ, ಮಹಾಪ್ರಭು ಅವರಿಗೆ ತಮ್ಮ ಎಲ್ಲ ಪ್ರಮುಖವರಾದಂಥ ಶಿಷ್ಯರು ಕೂಡ ವೃಂದಾವನದಲ್ಲಿ ನೆಲೆಸಿ ವೃಂದಾವನದ ನೈಜ ಸೌಂದರ್ಯ ಏನಿದೆ ಅದನ್ನ ಸಂಪೂರ್ಣವಾದಂತಹ ಲೋಕಕ್ಕೆ ಪರಿಚಯ ಮಾಡಬೇಕು ಅಂತ ತೀವ್ರ ಆಸೆ ಇತ್ತು. ಏನಕ್ಕೆ ಅಂದ್ರೆ ಅವರು ವೃಂದಾವನದಲ್ಲಿ ಇರೋದಕ್ಕೆ ಆಗ್ತಾ ಇರಲಿಲ್ಲ. ಅವರ ತಾಯಿಯ ಆಜ್ಞೆ ಇತ್ತು. ಅವರು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದ ನಂತರ ಅವರು ವೃಂದಾವನಕ್ಕೆ ಹೋಗೋದಕ್ಕೆ ತಾಯಿಯ ಇತ್ತು. ಆ ಆದೇಶದ ಮೇರೆಗೆ ಅವರು ಜಗನ್ನಾಥಪುರಿಯಲ್ಲೇ ಉಳಿಯಬೇಕಾಯಿತು. 2 ಬಾರಿ ವೃಂದಾವನಕ್ಕೆ ಹೋಗಿ ಬಂದರು. ಆ 2 ಬಾರಿ ವೃಂದಾವನಕ್ಕೆ ಹೋಗಿ ಆ ಪ್ರಮುಖ ಶಿಷ್ಯರು ಎಲ್ಲರೂ ಯಾರಿಗೆ ವೃಂದಾವನಕ್ಕೆ ಹೋಗಿ ನೈಜ ಸೌಂದರ್ಯ ದೇವಸ್ಥಾನಗಳಿಂದ ಕೃಷ್ಣ ರಾಧಾಕೃಷ್ಣ ಲೀಲಾ
ಜಗತ್ತಿಗೆ ಬಂದಂತಹ ಮಹಾನ್ ಆ, ಭಕ್ತರು. ಅದೇ ರೀತಿಯಲ್ಲಿ ರಘುನಾಥ ಭಟ್ಟರನ್ನು ಕೂಡ ಈಗ ಕಳಿಸ್ತಾರೆ. ಅವನಿಗೆ ಪ್ರಭುಜಿ ವಾಯ್ಸ್ ಬರ್ತಾ ಇಲ್ಲ ಪ್ರಭುಜಿ. ಓಕೆ, ನಾನು ಮತ್ತೆ ನನ್ನ ಸ್ಕ್ರೀನ್ ಅನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಒಂದು ನಿಮಿಷ. ಓಕೆ, ಮತ್ತೆ ಏನು ಸಮಸ್ಯೆ ಬರದೇ ಇರಲಿ ಅಂತ ನಾನು ಹಾರೈಸ್ತೀನಿ. ಬಂದರೆ ಮತ್ತೆ ಏನಾದರೂ ಮಾಡೋಣ. ಸೊ, ವೃಂದಾವನಕ್ಕೆ ಮತ್ತೆ ಹೋಗಬೇಕು ಅಂತ ಚೈತನ್ಯ ಮಹಾಪ್ರಭು ಆ, ರಘುನಾಥ ಭಟ್ಟರಿಗೆ ಆದೇಶವನ್ನು ಕೊಡ್ತಾರೆ. ಆ ಆದೇಶವನ್ನು ಆ, ಕೊಡುವುದರ ಜೊತೆಗೆ ಎರಡು ಉಡುಗೊರೆಗಳನ್ನು ಕೂಡ ಕೊಡ್ತಾರೆ. ಎರಡು ಗಿಫ್ಟ್ಗಳನ್ನು, ಎರಡು ಉಪಹಾರಗಳನ್ನು ಕೂಡ ಕೊಡ್ತಾರೆ. ಮೊದಲನೇದು, ಪ್ರತಿ ಮಹಾಪ್ರಭು ಜಗನ್ನಾಥನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಗ ಯಾವ ಪ್ರಸಾದ ಅಲ್ಲಿ ಸಿಗ್ತಾ ಇತ್ತು ಅದನ್ನು ತಗೊಂಡು ಬಂದು ಹರಿದಾಸ ಠಾಕೂರರಿಗೆ ಮತ್ತೆ ಅವರ ಸಿದ್ಧ ಬಕುಳದಲ್ಲಿ ಬೇರೆ ಯಾರ್ಯಾರಿದ್ರು ಅವರಿಗೆ ಹಂಚ್ತಾ ಇದ್ರು. ಮತ್ತೆ ಸ್ವಲ್ಪವನ್ನ ಗಂಭೀರಕ್ಕೆ ಕೂಡ ತಗೊಂಡು ಬರ್ತಾ ಇದ್ರು. ಯಾಕೆಂದ್ರೆ ಪ್ರತಿ ದಿವಸ ಅಲ್ಲಿಗೆ ಹೋದಾಗ ಅವರು ಸನ್ಯಾಸಿ ಆಗಿದ್ರಿಂದ ವಿಶೇಷವಾದಂಥ ಪ್ರಸಾದವನ್ನ ಅಲ್ಲಿನ ಪಾಂಡಗಳೆಲ್ಲರೂ ಕೂಡ ಚೈತನ್ಯ ಮಹಾಪ್ರಭುವರಿಗೆ ಕೊಡ್ತಾ ಇದ್ರು. ಅದನ್ನೇ ಸ್ವೀಕರಿಸಿ ಅವರು ಮಹಾಪ್ರಭು ಅವರು ಹೀಗೆ ಹಂಚ್ತಾ ಇದ್ರು. ಅದರಿಂದ ಆವತ್ತು ಯಾವ ಜಗನ್ನಾಥನ ಪ್ರಸಾದ ಸ್ವೀಕರಿಸಿದ್ರು ಅದನ್ನ ರಘುನಾಥ ಭಟ್ಟರಿಗೆ ಕೊಡ್ತಾರೆ. ಅದಾದ ಮೇಲೆ ಇನ್ನು ಎರಡು ವಸ್ತುಗಳನ್ನು ಕೊಡ್ತಾರೆ. ಮೊದಲನೇದು ಒಂದು 14 ಇಂಚಿನ ಉದ್ದದ ತುಳಸಿ ಮಾಲೆಯನ್ನ ಕೊಡ್ತಾರೆ. ಇದು ಜಪ ಮಾಡೋದಕ್ಕೆ ಜಪದ ಮಾಲೆ. ಸಾಮಾನ್ಯವಾಗಿ ಇಸ್ಕಾನ್ ಸಂಸ್ಥೆಯಲ್ಲಿ ಕೂಡ ದೀಕ್ಷೆಯನ್ನ ಪಡುವಂತಹ ಆಮ್, ಭಕ್ತರೆಲ್ಲರೂ ತಮ್ಮ ಗುರುಗಳಿಂದ ಈ ರೀತಿಯಾದಂತಹ ತುಳಸಿ ಮಾಲೆಯನ್ನ ಸ್ವೀಕರಿಸ್ತಾರೆ ಅಲ್ವಾ. ಇಸ್ಕಾನ್ನಲ್ಲಿ ಇವತ್ತು ಇರುವಂತಹ ದೀಕ್ಷಾ ಪದ್ಧತಿ ಅಲ್ವೇ. ಅದರಿಂದ ಅದೇ ರೀತಿಯಾದಂತಹ ಒಂದು ದೀಕ್ಷೆಯ ಆ, ಆ, ಒಂದು ವಿಧಾನವನ್ನ ಇಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಅದರಿಂದ ಈ 6 ಗೋಸ್ವಾಮಿಗಳೆಲ್ಲರೂ ಕೂಡ ನೇರವಾಗಿ ಮಹಾಪ್ರಭುಗಳ ಶಿಷ್ಯರೇನೆ. ಏಕೆಂದ್ರೆ ಆ ಮಹಾಪ್ರಭುಗಳಿಂದಲೇ ಅವರಿಗೆ ಆ ರೀತಿಯಾದಂತಹ ಸ್ಫೂರ್ತಿ ಬಂದು ಅಸಾಮಾನ್ಯವಾಗಿರ್ತಕ್ಕಂತಹ ಕಾರ್ಯಗಳನ್ನ, ಅಸಾಮಾನ್ಯವಾಗಿರ್ತಕ್ಕಂತಹ ಭಕ್ತಿಯನ್ನು ಅವರು ತೋರಿಸಿದ್ರು. ಅದಾದ್ಮೇಲೆ ಮತ್ತು ಯಾವ ವಸ್ತುವನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಜಗನ್ನಾಥನ ಅಡಿಕೆ, ಬಾಯಿ ಹಾಕ್ತೀವಲ್ಲ ಅಡಿಕೆ. ಸೊ ಆ ರೀತಿಯಾದಂಥ ಅಡಿಕೆಯನ್ನು ಕೂಡ ಅವರು ಕೊಡ್ತಾರೆ. ವೃಂದಾವನಕ್ಕೆ ಯಾವಾಗ ರಘುನಾಥ ಭಟ್ಟ ಗೋಸ್ವಾಮಿ ಅವರು ಬರ್ತಾರೆ, ಅಲ್ಲಿ ರೂಪ ಸನಾತನರಿಬ್ಬರೂ ಕೂಡ ಅವರನ್ನ ಬಹಳ ಪ್ರೀತಿಯಿಂದ ಆ ಆಹ್ವಾನಿಸ್ತಾರೆ.
ರೂಪ ಸನಾತನರಿಗೆ ಮುಂಚೆನೆ ಮಹಾಪ್ರಭು ಅವರು ಪತ್ರ ಬರಿತಾ ಇದ್ರು. ಯಾವ ಯಾವ ಆ, ವ್ಯಕ್ತಿಗಳನ್ನ ಭಕ್ತರನ್ನ ಅವರು ಜಗನ್ನಾಥ್ಪುರಿಯಿಂದ ಇರಲಿ ಬೇರೆ ಯಾವುದೇ ಕ್ಷೇತ್ರದಿಂದ ಆಗಿರಲಿ ವೃಂದಾವನಕ್ಕೆ ಕಳಿಸ್ತಾ ಇದ್ರು, ಆ ಮೊದಲು ರೂಪ ಸನಾತನರಿಗೆ ಅವರು ಪತ್ರವನ್ನ ಬರೆದು ಅವರಿಗೆ ಇನ್ಫಾರ್ಮ್ ಮಾಡ್ತಾ ಇದ್ರು, ಅವರಿಗೆ ಸೂಚನೆಯನ್ನ ಕೊಡ್ತಾ ಇದ್ರು, ಇವರು ಬರ್ತಾ ಇದ್ದಾರೆ ದಯವಿಟ್ಟು ನೋಡ್ಕೊಳ್ಳಿ ಅವರನ್ನ ಅಂತ. ಅದರಿಂದ ರೂಪ ಸನಾತನರಿಗೆ ಮುಂಚೆನೆ ಗೊತ್ತಿತ್ತು, ಮಹಾಪ್ರಭು ಅವರು ಬರೆದು ಕಳಿಸಿದ್ರು ಪತ್ರವನ್ನ, ಸಂದೇಶವನ್ನ ಕಳಿಸಿದ್ರು. ಅದರಿಂದ ರಘುನಾಥ ಭಟ್ಟರನ್ನ ಬಹಳ ಪ್ರೀತಿಯಿಂದ ಆಹ್ವಾನಿಸಿ ಅವರನ್ನ ತಮ್ಮ ಅನುಜರಂತೆ ಅಂದ್ರೆ ತಮ್ಮ ತಮ್ಮನಂತೆ ಅವರಿಬ್ಬರು ಕೂಡ ಅವರನ್ನ ಸ್ವೀಕರಿಸ್ತಾರೆ. ಬಂದಾದ ಮೇಲೆ ಮಹಾಪ್ರಭು ಹೇಳಿದಂತೆಯೇ ರಘುನಾಥ ಭಟ್ಟರು ನಡ್ಕೋತಾರೆ. ಏನ್ ಹೇಳಿದ್ರು? ಪ್ರತಿ ದಿವಸ ಹರಿನಾಮದ ಜಪವನ್ನ ಸತತವಾಗಿ ಮಾಡಬೇಕು. ಅದರಿಂದ 64 ಮಾಲೆಯನ್ನ ಕನಿಷ್ಠ ಪಕ್ಷ ಪ್ರತಿ ದಿವಸ ರಘುನಾಥ ಭಟ್ಟರು ಮಾಡ್ತಾ ಇದ್ರಂತೆ. ರಘುನಾಥ ಭಟ್ಟ ಗೋಸ್ವಾಮಿಯವರು ಪ್ರತಿ ದಿವಸ ಕನಿಷ್ಠ ಪಕ್ಷ 64 ಮಾಲೆಯ ಜಪವನ್ನ ಮಾಡ್ತಾ ಇದ್ರು. ಅದರ ಜೊತೆಗೆ ಭಾಗವತವನ್ನ ಪಠಿಸ್ತಾ ಇದ್ರು. ಅವರು ಭಾಗವತವನ್ನ ಹೇಳಬೇಕಾದ್ರೆ ಭಾಗವತದ ಶ್ಲೋಕದ ಆ ಉಚ್ಚಾರಣೆಯನ್ನಾಗಲಿ ಅಥವಾ ಅದರ ಗಾನವನ್ನಾಗಲಿ ತಮ್ಮ ಸುಮಧುರ ಕಂಠದಿಂದ ಮಾಡ್ತಾ ಇರಬೇಕಾದ್ರೆ ಸಮಸ್ತವಾದ ವೃಂದಾವನವೇ ಅಲ್ಲಿಗೆ ಬಂದು ಸೇರ್ತಾ ಇತ್ತಂತೆ. ಮುಖ್ಯವಾಗಿ ಮತ್ತೆ ಸನಾತನರು ರೂಪ ಸನಾತನರು ಅಲ್ಲಿಗೆ ಬಂದು ಎಷ್ಟು ಸುಂದರವಾಗಿ ಇವರು ಹಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ರಂತೆ. ಪ್ರತಿ ದಿವಸ ಅವರು ಹಾಡ್ತಾ ಇರಬೇಕಾದ್ರೆ ಒಂದೇ ಒಂದು ಶ್ಲೋಕವನ್ನ 3-4 ರಾಗಗಳಲ್ಲಿ ಹಾಡ್ತಾ ಇದ್ರಂತೆ. ಯಾರು? ರಘುನಾಥ ಭಟ್ಟ ಗೋಸ್ವಾಮಿಯವರು ಆ ಭಾಗವತದ ಪ್ರತಿಯೊಂದು ಶ್ಲೋಕವನ್ನ ಕೂಡ 3-4 ರಾಗಗಳಲ್ಲಿ ಹಾಡ್ತಾ ಇದ್ರು. ಅಂತ ಸುಮಧುರವಾದಂತಹ ತಮ್ಮ ಕಂಠದಿಂದ ಕೋಗಿಲೆಯಾಗಿ ಭಾಗವತವೇ ಅಷ್ಟು ಸುಮಧುರ ಅಲ್ವಾ? ಆ ಭಾಗವತವನ್ನ ಇನ್ನೂ ಇಂತಹ ಮಹಾನ್ ಭಕ್ತರು ಹೇಳಬೇಕಾದ್ರೆ, ಅದರಲ್ಲೂ ಅಂತಹ ಸುಮಧುರ ಕಂಠವನ್ನ ಹೊಂದಿದಂತಹ ಮಹಾನ್ ಭಕ್ತರು ಅನೇಕ ರಾಗಗಳಲ್ಲಿ ಉಚ್ಚರಿಸ್ತಾರೆ ಅಥವಾ ಅನೇಕ ರಾಗಗಳಲ್ಲಿ ಹಾಡುತ್ತಾರೆ ಅಂತ ಹೇಳಿದ್ರೆ ಇನ್ನೂ ಎಷ್ಟು ಮಧುರವ ಇರಬೇಕು ಅಂತಹ ಭಾಗವತ ಅಲ್ವಾ? ಸೊ ಅದನ್ನೇ ಇಲ್ಲಿ ನಾವು ನೋಡ್ತೀವಿ. ಮತ್ತೆ ಆ ಅವರ ಮುಖ್ಯವಾಗಿ ಶಿಕ್ಷಾ ಗುರುಗಳು ಯಾರಾಗಿದ್ರು ಅಂತ ಹೇಳಿದ್ರೆ ರೂಪ ಗೋಸ್ವಾಮಿಯವರು. ರೂಪ ಗೋಸ್ವಾಮಿಯವರ ದೇವಸ್ಥಾನ ಯಾವುದು? ಶ್ರೀ ರಾಧಾ ಗೋವಿಂದರ ದೇವಸ್ಥಾನ. ದೇವಸ್ಥಾನ ಇಲ್ಲದೆ ಇರಬೇಕಾದ್ರೆ ಕೂಡ ಆ ವಿಗ್ರಹವನ್ನ ಯಾವಾಗ ಅವರು ಅನ್ವೇಷಣೆ ಮಾಡ್ತಾರೆ, ರೂಪ ಗೋಸ್ವಾಮಿಯವರಿಗೆ ಕೃಷ್ಣನೇ ಬಂದು ಆ ವಿಗ್ರಹವನ್ನ ತೋರಿಸ್ಕೊಡ್ತಾನೆ. ಆ ಕಥೆಯನ್ನ ನಾವು ಹಿಂದೆ ನೋಡಿದ್ವಿ. ಅದರ ಪ್ರಕಾರನೇ ಆ ರೂಪ ಗೋಸ್ವಾಮಿಯವರು ಆ ವಿಗ್ರಹವನ್ನ, ಗೋವಿಂದನ ವಿಗ್ರಹವನ್ನ ಪ್ರತಿ ದಿವಸವೂ ಮರದ ಕೆಳಗಡೆ, ಬೇರೆ ಬೇರೆ ಮರದ ಕೆಳಗಡೆ ಯಾವಾಗ ಆರಾಧಿಸ್ತಾ ಇದ್ರು, ಆ ಎಲ್ಲಾ ಸಮಯದಲ್ಲಿ ಆ ಗೋವಿಂದನ ಶುಶ್ರೂಷೆಗೋಸ್ಕರ ಎಲ್ಲಾ ರೀತಿಯಾದಂಥ ಸೇವೆಯನ್ನ ರಘುನಾಥ ಭಟ್ಟರೇ ಮಾಡಿಸ್ತಾ ಇದ್ರು, ಅಂದ್ರೆ ಮಾಡ್ತಾ ಇದ್ರು ಅಲ್ವಾ? ಮತ್ತೆ ರಘುನಾಥ ಭಟ್ಟರಿಗೆ ಒಂದು ಮುಖ್ಯವಾದಂತಹ ವಿಶೇಷತೆ ಏನಿತ್ತು ಅಂತ ಹೇಳಿದ್ರೆ, ಈಗಿನ ಕಾಲದ ಒಂದು ಆ, ಇದು ನಮ್ಮ ಶಬ್ದಗಳಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ಅವರು ಡೋನರ್ ಕಲ್ಟಿವೇಶನ್ ಅಥವಾ ವೆಲ್ವಿಷರ್ ಕಲ್ಟಿವೇಶನ್ ಬಹಳ ಚೆನ್ನಾಗಿ ಮಾಡ್ತಾ ಇದ್ರು. ಇದು ಹೇಗೆ ನಮಗೆ ವ್ಯಕ್ತವಾಗತ್ತೆ ಅಂತ ಹೇಳಿದ್ರೆ, ನಾವು ಯಾವ ರಾಧಾ ಗೋವಿಂದರ ದೇವಸ್ಥಾನವನ್ನ ಇವತ್ತು ನಾವು ನೋಡ್ತೀವಿ, ಇವತ್ತು ಕೇವಲ 2 ಮಹಡಿಗಳು ಮಾತ್ರ ಇದೆ. ಅಂದ್ರೆ ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರ್ ಅಂತ ಎರಡು ಮಹಡಿಗಳು ಇರುವಂತಹದ್ದು. ಆ 2 ಮಹಡಿಗಳಿದ್ರೂ ಕೂಡ ಅದರ ಎಷ್ಟು ಸೂಕ್ಷ್ಮವಾಗಿರತಕ್ಕಂಥ ಕೆತ್ತನೆಯನ್ನ ನಾವು ನೋಡಬಹುದು. ಆ ರೀತಿಯಾದಂತಹ ದೇವಸ್ಥಾನವನ್ನ ಬಹಳ ರೀತಿಯಲ್ಲಿ ತಮಿಳುನಾಡಿನಲ್ಲಿ, ಕರ್ನಾಟಕದಲ್ಲಿ, ಇತರ ರಾಜ್ಯಗಳಲ್ಲಿ ಇವೆ. ಆದರೆ ಉತ್ತರ ಭಾರತದಲ್ಲಿ ವಿಶೇಷವಾಗಿ ಆ ರೀತಿಯಾದಂತಹ ಅಪೂರ್ವವಾದಂತಹ ದೇವಸ್ಥಾನವನ್ನ ನೋಡೋದು ಖಂಡಿತವಾಗ್ಲೂ ಬಹಳ ಅಪರೂಪ ಅಲ್ವಾ? ಅದರಿಂದ ರಘುನಾಥ ಭಟ್ಟರು ಆ ಒಂದೇ ನಿಮಿಷ. ಹಾ ಸೊ ರಘುನಾಥ ಭಟ್ಟರು ಆ ಆ ರೀತಿಯಾದಂತಹ ದೇವಸ್ಥಾನವನ್ನ ಉತ್ತರ ಭಾರತದಲ್ಲಿ ಕೂಡ ಕಟ್ಟಿಸಬೇಕು. ಯಾರಿಗೋಸ್ಕರ? ರಾಧಾ ಗೋವಿಂದರ ಶ್ರೀ ವಿಗ್ರಹಗಳಿಗೋಸ್ಕರ ಅಂತ ಹೇಳಿ ಅವರು ತಮ್ಮ ಒಬ್ಬ ಶಿಷ್ಯರಾದಂತಹ ಮಹಾರಾಜರು, ಯಾರು ಅವರು ಅಂತ ಹೇಳಿದ್ರೆ ರಾಜಸ್ಥಾನದ ಒಬ್ಬ ಮಹಾರಾಜರು, ರಾಜ ಮಾನ್ ಸಿಂಗ್ ಅಂತ ಅವ್ರ ಹೆಸರು. ಅವರಿಗೆ ಪ್ರೇರಣೆಯನ್ನ ನೀಡಿ ಅವರ ಮೂಲಕ ಈ ರಾಧಾ ಗೋವಿಂದರ ದೇವಸ್ಥಾನವನ್ನ ಕಟ್ಟಿಸ್ತಾರೆ. ಅದರಿಂದ ರಾಧಾ ಗೋವಿಂದರ ದೇವಸ್ಥಾನವನ್ನ ರೂಪ ಗೋಸ್ವಾಮಿ ಕಟ್ಟಿಸಲಿಲ್ಲ. ಯಾಕಂದ್ರೆ ರೂಪ ಗೋಸ್ವಾಮಿ ಅವರು ತಮ್ಮ ಗ್ರಂಥ ಲೇಖನದಲ್ಲಿ ಇನ್ನಿತರ ಭಕ್ತಿಮಯ ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ರು. ಅವರಿಗೆ ಯಾವುದೇ ಸಮಯವೇ ಇರಲಿಲ್ಲ. ಆದರೆ ಆ
ಮಹಾನ್ ದೇವಸ್ಥಾನವನ್ನ ಯಾರು ಕಟ್ಟಿಸ್ತಾರೆ? ರಘುನಾಥ ಭಟ್ಟ ಗೋಸ್ವಾಮಿಯವರು. ಅದು ಒಬ್ಬ ರಾಜನಿಗೆ ಪ್ರೇರಣೆಯನ್ನ ನೀಡಿ, ರಾಜನನ್ನ ಕಲ್ಟಿವೇಟ್ ಮಾಡುವಂತಹದ್ದು ಬಹಳ ಸುಲಭ ಇಲ್ಲ. ಅವನ ಹತ್ರ ಹೋಗೋದೇ ಬಹಳ ಕಷ್ಟ. ನಮ್ಮ ಇಂದಿನ ಪ್ರಧಾನಮಂತ್ರಿ ಆಗಿರಲಿ, ಮುಖ್ಯಮಂತ್ರಿಗಳಾಗಿರಲಿ, ಅವರ ಹತ್ರ ಹೋಗೋದು ಎಷ್ಟು ಕಷ್ಟ ಅಲ್ವಾ? ಆದರೆ ಅಂತ ಮಹಾರಾಜರಿಗೆ ಪ್ರೇರಣೆಯನ್ನ ನೀಡಿ ಆ, ರಘುನಾಥ ಭಟ್ಟ ಗೋಸ್ವಾಮಿಯವರು ಅವರ ಮೂಲಕ ಈ ದೇವಸ್ಥಾನವನ್ನು ಕಟ್ಟಿಸ್ತಾರೆ. ಇವತ್ತು ನೋಡಿ, ಆ ದೇವಸ್ಥಾನ ಸಂಪೂರ್ಣವಾಗಿ ರೆಡ್ ಸ್ಯಾಂಡ್ ಸ್ಟೋನ್ ಇಂದ ನಿರ್ಮಿಸಲ್ಪಟ್ಟಿದೆ. ಅದು ಸಂಪೂರ್ಣವಾಗಿ ರೆಡ್ ಸ್ಯಾಂಡ್ ಸ್ಟೋನ್ ಅಂತ ಹೇಳಿದ್ರೆ ಕೆಂಪು ಮರಳುಗಳು ಅಂತ ಹೇಳ್ತಾರೆ ಅನ್ಸುತ್ತೆ ಕನ್ನಡದಲ್ಲಿ. ಅದು ಬಹಳ ಅಪರೂಪ, ಅದು ಸಿಗುವಂತಹದ್ದೇ. ಆಗಿನ ಕಾಲದಲ್ಲಿ ವಿಶೇಷವಾಗಿ ನೋಡಿದ್ರೆ ಆ, ಮುಘಲರ ಯಾವ ಯಾವ ಫೋರ್ಟ್ಗಳಿತ್ತು, ಆ ಫತೇಪುರ್ ಸಿಕ್ರಿ, ಆಗ್ರಾ, ಅದೆಲ್ಲ ನೀವು ನೋಡಿದ್ರೆ ಇವತ್ತು ಕೂಡ ಅದೆಲ್ಲ ರೆಡ್ ಸ್ಯಾಂಡ್ ಸ್ಟೋನ್ ಇಂದಾನೇ ಮಾಡಿರುವಂತಹದ್ದು. ಏನಕ್ಕೆ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಮುಘಲ ಸಾಮ್ರಾಜ್ಯ ಇತ್ತು, ಅವರಿಗೆ ಬಹಳ ಸುಲಭವಾಗಿ ದೊರಕ್ತಾ ಇತ್ತು. ಆದರೆ ಹಿಂದೂಗಳಿಗೆ ಅದು ದೊರಕುವಂತಹದ್ದು ಬಹಳ ಕಷ್ಟವಾಗಿತ್ತು. ಆದರೆ ಈ ರಾಜ ಮಾನ್ ಸಿಂಗ್ರು ಯಾರಿದ್ರು, ಅವರ ಮೂಲಕ, ಅವರ ಸಹಾಯದಿಂದ ಆಗಿನ ಕಾಲದಲ್ಲಿ 1 ಕೋಟಿ ಆ, ಆ, ಸುವರ್ಣ ಮುದ್ರೆಗಳೋ ಅಥವಾ ಏನಿತ್ತೋ ಗೊತ್ತಿಲ್ಲ, ಆಗಿನ ಕಾಲದಲ್ಲಿ ಯಾವ ಕರೆನ್ಸಿ ಇತ್ತೋ, ಆದರೆ 1 ಕೋಟಿ ರೂಪಾಯಿಯಷ್ಟು ಆಗಿನ ಕಾಲದಲ್ಲಿ ಇದಕ್ಕೆ ಖರ್ಚು ಮಾಡಿದ್ರಂತೆ ಅಲ್ವೇ? ಅಂದ್ರೆ ಎಷ್ಟು ಆ, ಆ, ಬೆಲೆ ಬಾಳುವಂತಹ ವಸ್ತುಗಳಿಂದ ಆ ದೇವಸ್ಥಾನ ನಿರ್ಮಿಸಲ್ಪಟ್ಟಿದೆ ಅನ್ನೋದನ್ನು ನಾವು ಊಹೆ ಮಾಡ್ಕೋಬಹುದು ಅಲ್ವೇ? ಅದರಿಂದ ರಘುನಾಥ ಭಟ್ಟ ಗೋಸ್ವಾಮಿಯವರು ತಮ್ಮ ಅಪೂರ್ವವಾದಂತಹ ಚಾತುರ್ಯದಿಂದ, ತಮ್ಮ ಅಪೂರ್ವವಾದಂತಹ ಆ, ಚಾಣಾಕ್ಷತೆಯಿಂದ ಅಂತಹ ಮಹಾರಾಜರನ್ನೇ ಕಲ್ಟಿವೇಟ್ ಮಾಡಿ ಅವರಿಗೆ ಪ್ರೇರಣೆಯನ್ನು ನೀಡಿ ಅವರ ಮೂಲಕ ಇಂಥ ಬೃಹತ್ ದೇವಸ್ಥಾನವನ್ನ ರೂಪಗೋಸ್ವಾಮಿಯವರ ಆ, ದೇ ಇಷ್ಟ ದೇವತೆಯಾದಂತಹ ರಾಧಾ ಗೋವಿಂದರಿಗೋಸ್ಕರ ಕಟ್ಟಿಸ್ಕೊಡ್ತಾರೆ ಅಲ್ವೇ? ಅಷ್ಟಾದರೂ ಕೂಡ ರಘುನಾಥ ಭಟ್ಟರಾಗಿರಲಿ, ರೂಪಗೋಸ್ವಾಮಿಯವರಾಗಿರಲಿ ಆ ದೇವಸ್ಥಾನದಲ್ಲಿ ವಾಸ ಮಾಡ್ತಾ ಇರಲಿಲ್ಲ. ಇದೇ ರೀತಿಯಲ್ಲಿ ನಮ್ಮ ಐತಿಹ್ಯ ಹೇಳುತ್ತೆ, ಅವರು ಮರದ ಕೆಳಗಡೆನೆ ವಾಸ ಮಾಡ್ತಾ ಇದ್ದಿದ್ದು. ಆದರೆ ಕೃಷ್ಣನಿಗೋಸ್ಕರ ಅಂತಹ ಅರಮನೆಯನ್ನ ಕಟ್ಟಿಸ್ಕೊಡ್ತಾರೆ. ಅವರು ಮರದ ಕೆಳಗಡೆನೆ ವಾಸ ಮಾಡ್ತಾ ಇರ್ತಾರೆ. ಪ್ರತಿ ದಿವಸ ಬಂದು ರಾಧಾ ಗೋವಿಂದರ ಸೇವೆಯನ್ನ ದೇವಸ್ಥಾನದಲ್ಲಿ ಮಾಡ್ತಾ ಇರ್ತಾರೆ. ಆ ರಾಧಾ ಗೋವಿಂದರಿಗೋಸ್ಕರ ಎಲ್ಲಾ ರೀತಿಯಾದಂಥ ಅಲಂಕಾರವನ್ನ ರಘುನಾಥ ಭಟ್ಟರೇ ಮಾಡ್ತಾರೆ ಅನ್ನೋದನ್ನ ಚೈತನ್ಯ ಚರಿತಾಮೃತ ಮತ್ತು ಚೈತನ್ಯ ಭಾಗವತ ಹೇಳುತ್ತೆ ಅಲ್ವಾ? ಆ ರಾಧಾ ಗೋವಿಂದರ ದೇವಸ್ಥಾನ ಎಷ್ಟು ಪ್ರಚಲಿತವಾಗಿ, ಎಷ್ಟು ಐಶ್ವರ್ಯಯುತವಾಗಿತ್ತು ಆಗಿನ ಕಾಲದಲ್ಲಿ ಅನ್ನೋದ್ರ ಬಗ್ಗೆ ಚೈತನ್ಯ ಚರಿತಾಮೃತದಲ್ಲಿ ಅನೇಕ ಅಧ್ಯಾಯಗಳೇ ಇವೆ. ಆ ಎಲ್ಲ ಅಧ್ಯಾಯಗಳಲ್ಲಿ ಹೇಳ್ತಾರೆ ಎಷ್ಟು ಸಮೃದ್ಧವಾಗಿ ಐಶ್ವರ್ಯದಿಂದ ಆ ರಾಧಾ ಗೋವಿಂದರ ಸೇವೆಯನ್ನು ಮಾಡಲಾಗಿತ್ತು, ಮಾಡಲಾಗ್ತಾ ಇತ್ತು 500 ವರ್ಷಗಳ ಹಿಂದೆ ಅನ್ನೋದರ ಬಗ್ಗೆ ನಾವು ಅಲ್ಲಿ ನೋಡ್ತೀವಿ ಅಲ್ವಾ? ಅದರಿಂದ ಇಲ್ಲಿ ಮತ್ತೊಂದು ಅದ್ಭುತವಾದಂಥ ಗುಣವನ್ನ ರಘುನಾಥ ಭಟ್ಟರ ವಿಷಯದಲ್ಲಿ ಚೈತನ್ಯ ಚರಿತಾಮೃತ ಹೇಳುತ್ತೆ. ಚೈತನ್ಯ ಚರಿತಾಮೃತ ಅಪೂರ್ವವಾದಂತಹ ವೈಷ್ಣವ ಗುಣಗಳನ್ನ ಬಹಳ ಸೊಗಸಾಗಿ ನಮ್ಮ ಕಣ್ಣು ಮುಂದೆ, ನಮ್ಮ ಕಣ್ಣಿಗೆ ಕಟ್ಟುವ ಹಾಗೆ ಹೇಳುತ್ತೆ. ರಘುನಾಥ ಭಟ್ಟರಿಗೆ ಯಾವುದೇ ವೈಷ್ಣವರಲ್ಲಿ ದೋಷ ದರ್ಶನವನ್ನ ಮಾಡುವಂತಹದ್ದು ಖಂಡಿತವಾಗ್ಲೂ ಒಂದು ಸ್ವಲ್ಪವೂ ಕೂಡ, ಕಿಂಚಿತ್ ಮಾತ್ರದಲ್ಲೂ ಕೂಡ, ಕಿಂಚಿತ್ ಪ್ರಮಾಣದಲ್ಲೂ ಕೂಡ ಇಷ್ಟ ಇರಲಿಲ್ಲ. ಆ ವೈಷ್ಣವರಲ್ಲಿ ದೋಷ ಇದೆ ಅಂತ ಇತರರು ಅವರಿಗೆ ತೋರಿಸಿದ್ರೂ ಕೂಡ ಆ ವೈಷ್ಣವರ ನಿಂದನೆಯನ್ನ ಯಾರಾದರೂ ಮಾಡ್ತಾ ಇದ್ರೆ ಅಲ್ಲಿಂದ ಓಡಿ ಹೊರಟೋಗ್ಬಿಡೋರು ಅವರು. ಎಂದಿಗೂ ಕೂಡ ವೈಷ್ಣವ ನಿಂದೆಯಲ್ಲಿ ಅವರು ಭಾಗಿಯಾಗ್ತಾ ಇರಲಿಲ್ಲ, ಪಾಲ್ಗೊಳ್ತಾ ಇರಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅವರ ಪ್ರಕಾರ ಎಲ್ಲ ವೈಷ್ಣವರು ಕೂಡ ತಮ್ಮ ತಮ್ಮ ಶಕ್ತಿಗೆ ಅನುಸಾರವಾಗಿ, ತಮ್ಮ ತಮ್ಮ ಸ್ಥಾನಕ್ಕೆ ಅನುಸಾರವಾಗಿ, ತಮ್ಮ ತಮ್ಮ ಸಾಕ್ಷಾತ್ಕಾರಕ್ಕೆ ಅನುಸಾರವಾಗಿ ಭಗವಂತನ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅಂತಹ ಮಹಾನ್ ವೈಷ್ಣವರಿಗೆ ನಾವು ಸ್ಫೂರ್ತಿಯನ್ನು ನೀಡಬೇಕೇ ಹೊರತು ಅವರ ನಿಂದೆಯನ್ನ ಮಾಡುವಂತಹದ್ದು ಮಹಾಪರಾಧ. ಭಗವಂತನ ನಾಮಾಪರಾಧಗಳಲ್ಲಿ ಮೊದಲನೇ ಅಪರಾಧವೇ ಇದು. 10 ನಾಮಾಪರಾಧಗಳಲ್ಲಿ, ದಶನಾಮಾಪರಾಧಗಳಲ್ಲಿ ಮೊದಲನೇದೇ ವೈಷ್ಣವನಿಂದ ಅಲ್ವೇ? ಆ ವೈಷ್ಣವನಿಂದೆ ಎನ್ನುವಂತಹದ್ದು ಹೇಗೆ ಅಂತ ಹೇಳಿದ್ರೆ, ಒಂದು ಹುಚ್ಚು ಹಿಡಿದ ಆನೆ ಹೇಗೆ ನಮ್ಮ ತೋಟಕ್ಕೆ ಬಂದ್ರೆ ಆ ಎಲ್ಲ ತೋಟವನ್ನ ಒಂದೇ ಕೆಲವು ಕೆಲವು ನಿಮಿಷಗಳಲ್ಲೇ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತದೆ. ಒಂದು ಬಾರಿ ಒಂದೇ ನಿಮಿಷದಲ್ಲಿ ಕೂಡ ಅದನ್ನ ನಾಶ ಮಾಡಿಬಿಡ್ಬೋದೇನೋ, ಏನಕ್ಕೆ ಅಂದ್ರೆ ಅಷ್ಟು ಶಕ್ತಿ ಇದೆ. ಅದೇ ರೀತಿಯಲ್ಲಿ ಮ್ಯಾಡ್ ಎಲಿಫೆಂಟ್ ಒಫೆನ್ಸ್, ಹುಚ್ಚು ಹಿಡಿದ ಆನೆಯ ಹಾಗೆ ವೈಷ್ಣವ ನಿಂದೆ, ವೈಷ್ಣವರ ನಿಂದೆಯನ್ನು ಮಾಡುವಂತಹದ್ದು. ಅದೇ ರೀತಿಯಲ್ಲಿ
ನಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡುವಂತಹ ಒಂದೇ ಒಂದು ಅಪರಾಧ ಅಂತ ಶಾಸ್ತ್ರ ಹೇಳುತ್ತೆ ಅಲ್ವೇ? ಸೊ ಅದೇ ರೀತಿಯಲ್ಲಿ ನೋಡಿ, ರಘುನಾಥ ಭಟ್ಟರು ಎಂದಿಗೂ ಕೂಡ ಆ, ವೈಷ್ಣವರ ನಿಂದನೆಯನ್ನ ಮಾಡ್ತಾ ಇರಲಿಲ್ಲ, ಅದರಲ್ಲಿ ಪಾಲ್ಗೊಳ್ತಾ ಇರಲಿಲ್ಲ. ಪ್ರಭುಪಾದರು ಹೇಳಿ ಕೆಲವೊಮ್ಮೆ ಪ್ರಚಾರ ಮಾಡಬೇಕಾದ್ರೆ ಆ ಒಬ್ಬ ಶಿಕ್ಷಕನಾದಂತಹವನು ತನ್ನ ವಿದ್ಯಾರ್ಥಿಗಳಲ್ಲಿ ದೋಷ ದರ್ಶನವನ್ನ ಮಾಡುವಂತಹದ್ದು ಅವಶ್ಯಕವಾಗುತ್ತೆ. ಪ್ರಭುಪಾದರು ಹೇಳ್ತಾರೆ, ಹೌದು ಹೌದು ಸರಿನೇ, ಇಲ್ಲ ಅಂತ ಹೇಳಿದ್ರೆ ಆ ಶಿಕ್ಷಕರಾದವರು ಕೂಡ ತಮ್ಮ ಆ, ವಿದ್ಯಾರ್ಥಿಗಳಲ್ಲಿ ಯಾವುದೇ ಆ, ತಪ್ಪನ್ನ ನಾನು ಹೇಳೋದಿಲ್ಲ ಅಂತ ಹೇಳಿದ್ರೆ ಅವಾಗ ಆ ತಪ್ಪನ್ನೇ ಮಾಡ್ತಾ ಹೋಗ್ತಾ ಇರಬೇಕಾದ್ರೆ ಆ ಶಿಷ್ಯರು ಎಂದಿಗೂ ಕಲಿಯೋದಿಲ್ಲ, ಅದು ಹಾನಿಕಾರಕವಾಗುತ್ತೆ. ಆದರೆ ರಘುನಾಥ ಭಟ್ಟರು ಅದನ್ನ ಕೂಡ ಮಾಡ್ತಾ ಇರಲಿಲ್ಲ. ಆದ್ದರಿಂದಲೇ ಅವರ ಶಿಷ್ಯಂದ್ರು, ಮುಖ್ಯವಾಗಿ ಅವರಿಗೆ ಇಬ್ಬರು ಶಿಷ್ಯರು ಇದ್ರು ಅಂತ ಹೇಳುತ್ತೆ, ಅವರು ಇವರಿಗೆ ಆ ಅವರು ಯಾವುದೇ ತಪ್ಪನ್ನ ಮಾಡ್ತಾನೆ ಇರಲಿಲ್ಲ. ಏನಕ್ಕೆ ಅಂತ ಹೇಳ್ತಿತ್ತು, ನಾವು ತಪ್ಪನ್ನ ಮಾಡಿದ್ರು ಕೂಡ ನಮ್ಮ ಗುರುಗಳು ಹೇಗಿದ್ರು ತಿದ್ದಿ ಹೇಳ, ಅದರಿಂದ ನಾವು ತಪ್ಪು ಮಾಡದೇ ಇರುವುದೇ ಒಳ್ಳೆಯದು ಅಂತ ಆ ರೀತಿ ಅವರು ಇದ್ರು ಅಲ್ವಾ? ಸೊ ಹೀಗೆ ಮಹಾಪ್ರಭು ಅವರು ಯಾವ ಯಾವ ನಿಯಮಗಳನ್ನ ಪಾಲಿಸೋದಕ್ಕೆ ರಘುನಾಥ ಭಟ್ಟರಿಗೆ ನೀಡಿದ್ರು. ಆ, ಮದುವೆಯನ್ನ ಮಾಡ್ಕೋಬೇಡ ಅಂತ ಆರಂಭದಲ್ಲೇನೆ ಆ, ವಾರಾಣಸಿಗೆ ಹೋಗೋದಕ್ಕಿಂತ ಮುಂಚೆ ಹೇಳಿದ್ರು. ಮತ್ತೆ ಶ್ರೀಮದ್ ಭಾಗವತದ ಶ್ರವಣವನ್ನ ಪ್ರತಿ ದಿವಸ ಮಾಡಬೇಕು ಅಂತ ಹೇಳಿದ್ರು. ಆವಾಗ ಅದನ್ನು ಸಂಪೂರ್ಣವಾಗಿ ಪಾಲಿಸಿ ಬಂದಿದ್ರು. ಮತ್ತೆ ವೃಂದಾವನಕ್ಕೆ ಹೋಗೋದಕ್ಕಿಂತ ಮುಂಚೆ ಆ ಇನ್ನೂ 2 ಉಪದೇಶಗಳನ್ನು ಕೊಟ್ಟಿದ್ರು. ಅದೆಲ್ಲವನ್ನ ಬಹಳ ಚೆನ್ನಾಗಿ ಪಾಲಿಸಿ ಪ್ರತಿ ದಿವಸ ಹರಿನಾಮ ಜಪವನ್ನ ಸತತವಾಗಿ ಮಾಡ್ತಾ, ಶ್ರೀಮದ್ ಭಾಗವತದ ಪಠನೆಯನ್ನ ಮಾಡ್ತಾ ಎಲ್ಲರಿಗೂ ಆ ಆ, ಸಂತೋಷವನ್ನ ನೀಡ್ತಾ ಅವರು ಬಹಳ ಆ ಶೀಘ್ರದಲ್ಲೇನೆ ಭಕ್ತಿಯ ಅಂತಿಮ ಸ್ಥರ ಏನಿದೆ, ಪ್ರೇಮ ಎಂಬಂತಹ ಸ್ಥರ, 9 ಸ್ತರಗಳಿವೆ ಅಂತ ರೂಪಗೋಸ್ವಾಮಿ ಅವರು ಹೇಳ್ತಾರೆ. ಆ 9 ಸ್ತರಗಳ ಮೇಲೆ ರೂಪಗೋಸ್ವಾಮಿಯವರ ಪ್ರಮುಖ ಅನುಯಾಯಿಯಾದಂತಹ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಒಂದು ಮಹಾನ್ ಗ್ರಂಥ ಅದನ್ನೇ ಬರೆದಿದ್ದಾರೆ. ಆ ಗ್ರಂಥಕ್ಕೆ ಮಾಧುರ್ಯ ಕಾದಂಬಿನಿ ಅಂತ ಹೆಸರು. ಅದರಿಂದ ಆ ಕೊನೆಯ ಸ್ಥರ ಆದೌ ಶ್ರದ್ಧಾ ತಥಾ ಸಾಧು ಸಂಗಃ ಅಥ ಅನರ್ಥ ನಿವೃತ್ತಿ ಸ್ಯಾತ್, ಅಥ ಭಜನಕ್ರಿಯಾ ಅಥ ಅನರ್ಥ ನಿವೃತ್ತಿ ಸ್ಯಾತ್, ತಥಾ ನಿಷ್ಠಾ ತಥಾ ರುಚಿ ತಥಾ ಆಸಕ್ತಿ ಅಥ ಭಾವ ಅಥ ಪ್ರೇಮ ಅಂತ ಹೇಳುತ್ತೆ ಆ ಶ್ಲೋಕ. ಅದರಿಂದ ಕೊನೆಗೆ ಪ್ರೇಮ ಎಂಬಂತಹ ಸ್ಥಳ ಏನಿದೆ ಅದನ್ನು ಬಹಳ ಶೀಘ್ರದಲ್ಲೇ ತಲುಪಿಬಿಡ್ತಾರೆ ರಘುನಾಥ ಭಟ್ಟ ಗೋಸ್ವಾಮಿಯವರು. ಆ ಸ್ಥಳವನ್ನು ತಲುಪಿದ್ರೂ ಕೂಡ ಅತಿ ವಿನಮ್ರತೆಯಿಂದ ಶ್ರೀ ರಾಧಾ ಗೋವಿಂದರ ಸೇವೆಯನ್ನಾಗಲಿ ಇತರ ವೈಷ್ಣವರ ಸೇವೆಯನ್ನಾಗಲಿ ತಮ್ಮ ಗುರುಗಳಾದಂಥ ರೂಪ ಗೋಸ್ವಾಮಿಯವರ ಸೇವೆಯನ್ನಾಗಲಿ ಬಹಳ ಶುಶ್ರೂಷೆಯಿಂದ ಪ್ರೀತಿಯಿಂದ ಅವರು ಮಾಡ್ತಾ ಇರ್ತಾರೆ. ಹೀಗೆ ತಮ್ಮ ಅವಶೇಷ ಜೀವನ ಏನಿತ್ತೋ ಮಿಕ್ಕ ಜೀವನ ಎಲ್ಲವನ್ನ ಅವರು ವೃಂದಾವನದಲ್ಲೇ ಕಳೀತಾರೆ. 1579ರಲ್ಲಿ ಅಂದರೆ ಅವರಿಗೆ 74 ವರ್ಷದ ವಯಸ್ಸಿನಲ್ಲಿ ಅವರು ಗೋಲೋಕಕ್ಕೆ ವಾಪಸ್ ಹಿಂದಿರುಗಿ ಹೋಗ್ತಾರೆ. 1505ರಿಂದ 1579ರವರೆಗೆ ಅವರ ಲೀಲೆಗಳು ಜರುಗುತ್ತವೆ ಎಂಬಂತೆ ಆ, ನಮಗೆ ಐತಿಹ್ಯ ಹೇಳುತ್ತೆ, ನಮಗೆ ಮಾಹಿತಿ ಸಿಗತ್ತೆ ಅಲ್ವೇ? ಸೊ ಅವರು ಅನೇಕ ಬೃಹತ್ ಸೇವೆಗಳನ್ನು ಮಾಡಿರ್ತಾರೆ ಅದುವರೆಗೆ. ಅದು ಮುಖ್ಯವಾಗಿ ನೋಡಿ, ನಮಗೆ ರಘುನಾಥ ಭಟ್ಟ ಗೋಸ್ವಾಮಿಯವರ ಯಾವುದೇ ಗ್ರಂಥ ಇವತ್ತು ನಮಗೆ ಸಿಗೋದಿಲ್ಲ. ಅದಕ್ಕೆ ಅನೇಕ ಕಾರಣಗಳಿರಬಹುದು. ಅವರು ಗ್ರಂಥಗಳನ್ನು ಬರೆದಿರಬಹುದು, ಆದರೆ ಜೀವ ಗೋಸ್ವಾಮಿಯವರು ಅನೇಕ ಗ್ರಂಥಗಳನ್ನು ಅವರು ಊತ್ ಹಾಕ್ಬಿಟ್ಟಿದ್ರು. ಅದಕ್ಕೆ ಗ್ರಂಥ ಸಮಾಧಿ ಅಂತಾನೆ ಹೆಸರಿದೆ. ಇವತ್ತು ಕೂಡ ನಾವು ಗ್ರಂಥ ಸಮಾಧಿಯನ್ನು ನಾವು ನೋಡಬಹುದು. ಸನಾತನ ಗೋಸ್ವಾಮಿಯವರ ಸಮಾಧಿಯ ಹಿಂದೆನೇ ಈ ಗ್ರಂಥ ಸಮಾಧಿ ಅಂತ ಇದೆ. ಏನಕ್ಕೆ ಆ ರೀತಿಯಾಗಿ ಸಮಾಧಿಯನ್ನೇ ಕೊಟ್ಬಿಡ್ತಾರೆ ಗ್ರಂಥಗಳಿಗೆ ಅಂತ ಹೇಳಿದ್ರೆ, ಅನೇಕ ಗ್ರಂಥಗಳು, ಗೋಸ್ವಾಮಿಗಳ ಗ್ರಂಥಗಳೇನಿತ್ತು ಅದೆಲ್ಲವೂ ರಾಧಾಕೃಷ್ಣರ ಬಹಳ ಉನ್ನತವಾದಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ಲೀಲೆಗಳನ್ನು ವರ್ಣಿಸ್ತಾ ಇದ್ವು. ಆ ಲೀಲೆಗಳನ್ನು ಜನಸಾಮಾನ್ಯರಿಗೆ ಹೇಳಿದರೆ ಅವರು ಅಪಾರ್ಥ ಮಾಡಿಕೊಂಡು ಈ ಸಂಪ್ರದಾಯಕ್ಕೆ ಕೆಟ್ಟ ಹೆಸರನ್ನ ತರ್ತಾರೆ ಅಂತ ಹೇಳಿ ಜೀವ ಗೋಸ್ವಾಮಿಯವರು ಆ ಎಲ್ಲ ಉತ್ಕೃಷ್ಟವಾಗಿರ್ತಕ್ಕಂಥ ಗ್ರಂಥಗಳನ್ನ ಸಮಾಧಿ ಕೊಟ್ಬಿಡ್ತಾರೆ. ಅದಕ್ಕೆ ಸಮಾಧಿಯನ್ನು ಕೊಡ್ತಾರೆ. ಮಿಕ್ಕ ಗ್ರಂಥಗಳು ಏನಿತ್ತು, ಯಾವುದನ್ನ ಸಾಮಾನ್ಯ ಜನರು ನಮ್ಮಂತಹ ಸಾಧಕರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿದೆ, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಗತ್ಯವಿದೆ ಅನ್ನೋದನ್ನ ಮಾತ್ರ ಉಳಿಸಿ ಅದನ್ನು ಮಾತ್ರ ಪ್ರಚಾರ ಮಾಡ್ತಾರೆ ಜೀವ ಗೋಸ್ವಾಮಿಯವರು. ಹಾಗೆ ಆಗಿದ್ದಿರಬಹುದು, ಅಥವಾ ಅವರು ಯಾವುದೇ ಗ್ರಂಥವನ್ನ ಬರಿದೇನೆ ಇದ್ದಿರಬಹುದು. ಏಕೆಂದರೆ ಅವರ ಮುಖ್ಯವಾಗಿರತಕ್ಕಂಥ ಸೇವೆ ಏನಿತ್ತು ರಾಧಾ ಗೋವಿಂದ ದೇವಸ್ಥಾನಕ್ಕೆ ಇತ್ತು. ಅದರಿಂದ ಅಂತಹ ಬೃಹತ್ ದೇವಸ್ಥಾನವನ್ನು ಕಟ್ಟಿಸುವಂತಹದ್ದೇ ಅವರ
ಮುಖ್ಯವಾಗಿರ್ತಕ್ಕಂತಹ ಸೇವೆ ಅಲ್ವಾ. ಅಂತಹ ಮಹಾರಾಜನನ್ನ ಪ್ರೇರೇಪಿಸಿ ಅವರಿಗೆ ಪ್ರೇರಣೆಯನ್ನು ನೀಡಿ ಅವರ ಮೂಲಕ ಇಂತಹ ಮಹಾನ್ ದೇವಸ್ಥಾನವನ್ನು ತಮ್ಮ ಗುರುಗಳಿಗೋಸ್ಕರ, ರಾಧಾ ಗೋವಿಂದರ ಶ್ರೀವಿಗ್ರಹಗಳಿಗೋಸ್ಕರ ಕಟ್ಟಿಸಬೇಕು ಅಂತ ಯಾವ ಒಂದು ಮಹಾನ್ ಯೋಜನೆ ಇತ್ತು, ಅದರಿಂದ ಅವರಿಗೆ ಬೇರೆ ಗ್ರಂಥಗಳನ್ನು ಬರೆಯೋದಕ್ಕೆ ಸಮಯ ಸಿಕ್ಕಿಲ್ಲದೆ ಇರಬಹುದು ಕೂಡ. ಆದರೆ ಅವರ ಮಹಾನ್ ಸೇವೆ ಏನಿದೆ, ಅವರ ಒಂದು ಉತ್ಕೃಷ್ಟವಾದಂತಹ ಸೇವೆ ಏನಿದೆ, ಅದು ಇವತ್ತು ಕೂಡ ನಮ್ಮೆಲ್ಲರಿಗೆ ಚಿರಸ್ಮರಣೀಯ ಅಲ್ವೇ. ಸೊ ಇಂತಹ ಮಹಾನ್ ಭಕ್ತರನ್ನು ನಾವು ತಂಪು ಹೊತ್ತಿನಲ್ಲಿ ಪ್ರತಿ ದಿವಸವೂ ಕೂಡ ನೆನೆಯುವಂತಹದ್ದು ಬಹಳ ಅವಶ್ಯಕ. ಆದ್ದರಿಂದಲೇ ಪ್ರಭುಪಾದರು ಹೇಳ್ತಾ ಇದ್ರು, ನಮ್ಮ ಗೌಡಿಯ ವೈಷ್ಣವ ಸಂಪ್ರದಾಯದಲ್ಲಿ ಎಲ್ಲರಿಗೆ ಉತ್ತಮ ನಾಯಕರು, ಹೀರೋಸ್ ಯಾರು ಅಂತ ಹೇಳಿದ್ರೆ ಆರು ಗೋಸ್ವಾಮಿಗಳೇನೆ. ಅವರಂತೆ ನಾವು ಬಾಳೋದಕ್ಕೆ ಖಂಡಿತವಾಗ್ಲೂ ಆಗುವುದಿಲ್ಲ. ಆದರೆ ಅದರಲ್ಲಿ 1% ನಾವು ಸ್ವೀಕರಿಸಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿದರೆ, ನಮ್ಮ ಜೀವನದಲ್ಲಿ ಅದನ್ನು ಕಂಡುಕೊಂಡ್ರೆ ಖಂಡಿತವಾಗಲೂ ಆಧ್ಯಾತ್ಮಿಕ ಪ್ರಗತಿ ನಿಶ್ಚಿತ ಅಲ್ವೇ. ಅದರಿಂದ ಈ 5ನೆಯ ಶ್ಲೋಕ ಏನಿದೆ, ಷಡ್ಗೋಸ್ವಾಮಿ ಅಷ್ಟಕದ 5ನೇ ಶ್ಲೋಕ, ಇದು ವೃಂದಾವನದ ಸೌಂದರ್ಯದ ಬಗ್ಗೆ ಹೇಳುತ್ತೆ. ವೃಂದಾವನದಲ್ಲಿ ಈ ಆರು ಗೋಸ್ವಾಮಿಗಳು ವಾಸ ಮಾಡಿದ್ರು. ಆ ವೃಂದಾವನದ ಸೌಂದರ್ಯ ಹೇಗಿತ್ತು ಅಂತ ಹೇಳಿದ್ರೆ, ಕೂಜತ್ ಕೋಕಿಲ ಹಂಸ ಸಾರಸಗಣ ಕೀರ್ಣೆ ಮಯೂರಾಕುಲೆ, ಆಕೀರ್ಣೆ ಮಯೂರಾಕುಲೆ, ಇಂತಹ ಅನೇಕ ಅದ್ಭುತವಾದಂತಹ ಪಕ್ಷಿಗಳು ವೃಂದಾವನದಲ್ಲಿ ಪ್ರತಿ ಕ್ಷಣದಲ್ಲಿ ಕೂಡ ಅವರು ಅವುಗಳು ತಮ್ಮ ಮಧುರ ಗಾನದಿಂದ ಕೃಷ್ಣನಿಗೆ, ರಾಧಾಕೃಷ್ಣರಿಗೆ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ, ರಾಧಾಕೃಷ್ಣರಿಗೆ ಸಂತೋಷವನ್ನು ನೀಡ್ತಾ ಇದ್ದಾರೆ. ಕೋಕಿಲ ಅಂತ ಹೇಳಿದ್ರೆ ಕೋಗಿಲೆ, ಹಂಸ ಅಂತ ಹೇಳಿದ್ರೆ ಹಂಸ ಪಕ್ಷಿ, ಸಾರಸ ಗಣ ಅಂತ ಹೇಳಿದ್ರೆ ಬೇರೆ ಎಲ್ಲ ಪಕ್ಷಿಗಳ ಗಣ, ಅಂದರೆ ಎಲ್ಲ ಗ್ರೂಪ್ ಆಫ್ ದೋಸ್ ಬರ್ಡ್ಸ್. ಮಯೂರ ಅಂತ ಹೇಳಿದ್ರೆ ನವಿಲು. ಎಲ್ಲ ಪಕ್ಷಿಗಳು ತಮ್ಮ ಸುಮಧುರವಾದಂಥ ಗಾನದಿಂದ ರಾಧಾಕೃಷ್ಣರಿಗೆ ಸಂತೋಷವನ್ನು ನೀಡ್ತಾ ಇದ್ದಾರೆ. ನಾನಾ ರತ್ನ ನಿಬದ್ಧ ಮೂಲ ವಿಟಪ ಶ್ರೀಯುಕ್ತ ವೃಂದಾವನೆ, ವೃಂದಾವನದಲ್ಲಿ ಇರುವಂತಹ ಪ್ರತಿಯೊಂದು ಮರವೂ ಕೂಡ ಕಲ್ಪವೃಕ್ಷಕ್ಕೆ ಸಮಾನ. ಮತ್ತೆ ಆ ಪ್ರತಿಯೊಂದು ಮರ ಕೂಡ ರತ್ನದಿಂದ ಆಭೂಷಿತವಾಗಿದೆಯಂತೆ. ಆದರೆ ನಮಗೆ ಕಾಣಿಸೋದಿಲ್ಲ. ಯಾರಿಗೆ ದಿವ್ಯ ಚಕ್ಷು ಅನ್ನೋದಿರ್ತದೆ, ವೃಂದಾವನವನ್ನು ನೋಡೋದಕ್ಕೆ ಆ ರೀತಿಯಾದಂತಹ ಆಧ್ಯಾತ್ಮಿಕ ಪ್ರಗತಿಯನ್ನು ಮಾಡಿರ್ತಾರೆ, ಅಂಥವರಿಗೆ ಅದು ಕಾಣಿಸುತ್ತೆ. ರಾಧಾ ಕೃಷ್ಣಂ ಅಹರ್ನಿಶಂ ಪ್ರಭಜತೌ ಜೀವಾರ್ಥದೌ ಯೌ ಮುದಾ. ಇಂಥ ಗೋಸ್ವಾಮಿಗಳು ಏನು ಮಾಡ್ತಾ ಇದ್ರು, ಪ್ರತಿ ದಿವಸ ಪ್ರತಿ ರಾತ್ರಿ, ಅಹರ್ ಅಂತ ಹೇಳಿದ್ರೆ ದಿವಸ, ನಿಶಾ ಅಂತ ಹೇಳಿದ್ರೆ ರಾತ್ರಿ, ಅಹರ್ ನಿಶಂ ಅಂತ ಹೇಳಿದ್ರೆ ದಿವಸ ಮತ್ತೆ ರಾತ್ರಿ. ನೋಡಿ, ನಾವೆಲ್ಲರೂ ದಿವಸ ಮಾತ್ರ ಕೆಲಸ ಮಾಡ್ತೀವಿ, ರಾತ್ರಿ ಮಲಗ್ತೀವಿ. ಆದರೆ ಆಧ್ಯಾತ್ಮಿಕ ಜೀವನಕ್ಕೆ ಬಂದಾದ ಮೇಲೆ ಯಾವುದೇ ವಿಶ್ರಾಮದ ಸಮಯವೇ ಇಲ್ಲ. ಅದು ಪ್ರಗತಿಶೀಲ ಭಕ್ತರಿಗೆ. ನಾವು ಪ್ರಭುಪಾದರನ್ನೇ ನಾವು ನೋಡ್ತೀವಿ, ಅರ್ಧರಾತ್ರಿಯಲ್ಲಿ ಎದ್ದು ಭಾಗವತವನ್ನು ಅನುವಾದ ಮಾಡ್ತಾ ಇದ್ರು. ದಿವಸ ಪೂರ್ತಿ ಅನೇಕ ಭಕ್ತಿಮಯ ಚಟುವಟಿಕೆಗಳಲ್ಲಿ ಅವರು ತೊಡಗಿದ್ರು. ಪ್ರಾಯಶಃ ರಾತ್ರಿಯ ಸಮಯದಲ್ಲಿ 2 ಗಂಟೆ ಅಥವಾ 3 ಗಂಟೆ ಗರಿಷ್ಠ ಪಕ್ಷ ಅವರು ಮಲಗ್ತಾ ಇದ್ರಷ್ಟೇನೆ. ಅದರಿಂದ ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದಿದಂತಹ ಭಕ್ತರಿಗೆ ತಮ್ಮ 24 ಗಂಟೆಗಳ ಕಾಲವೂ ಕೂಡ ಕೃಷ್ಣನಿಗೆ ಮೀಸಲಾಗಿದ್ದು ಎಂಬಂತಹ ಮನೋಭಾವನೆಯಲ್ಲಿ ಅವರು ಇರ್ತಾರೆ. ಅಹರ್ನಿಶಂ ಪ್ರಭಜತೌ ಭಜನೆಯನ್ನ ಮಾಡ್ತಾ ಇದ್ರು. ಯಾರು ಗೋಸ್ವಾಮಿಗಳು ರಾಧಾಕೃಷ್ಣರ ಭಜನೆಯನ್ನ ದಿವಸವೂ ಕೂಡ ರಾತ್ರಿಯೂ ಕೂಡ ಮಾಡ್ತಾ ಇದ್ರು. ಜೀವಾರ್ಥದೋ ಯೌದ, ಆದ್ದರಿಂದಲೇ ಎಲ್ಲ ಜೀವಿಗಳಲ್ಲಿ ಅರ್ಥ ಅನ್ನೋದನ್ನು ತುಂಬುತ್ತಾ ಇದ್ರು ಇವರು. ಅಂತಹ ಆರು ಗೋಸ್ವಾಮಿಗಳಿಗೆ ನಮ್ಮ ನಮನ ಅಂತ ಈ ಶ್ಲೋಕ ಹೇಳುತ್ತೆ. ಇಲ್ಲಿಗೆ ರಘುನಾಥ ಭಟ್ಟ ಗೋಸ್ವಾಮಿಯವರ ಜೀವನ ಚರಿತ್ರೆಯನ್ನ ಚರ್ಚೆ ಮಾಡಿದ್ದಾಯಿತು. ಮುಂದಿನ ವಾರ ಅಂದರೆ 29ನೇ ತಾರೀಕು ನಾವು ಒಟ್ಟಿಗೆ ಸೇರಿದಾಗ ನಾವು ಶ್ರೀ ಗೋಪಾಲ ಭಟ್ಟ ಗೋಸ್ವಾಮಿಯವರ ಜೀವನ ಚರಿತ್ರೆಯನ್ನ ಚರ್ಚೆ ಮಾಡೋದಕ್ಕೆ ಆರಂಭಿಸ್ತೇವೆ. ಆಯ್ತಾ? ಎಲ್ಲರಿಗೆ ಬಹಳ ಧನ್ಯವಾದಗಳು. ಇವತ್ತು ನಮ್ಮ ಇಂಟರ್ನೆಟ್ ಅಷ್ಟೊಂದು ಸ್ಟೇಬಲ್ ಆಗಿರಲಿಲ್ಲ, ಯಾವುದೋ ಒಂದು ಕಾರಣಗಳಿಂದ. ನಾನು ಮನೆಯಲ್ಲಿದ್ದೀನಿ, ಇದೀಗ ದೇವಸ್ಥಾನದಲ್ಲಿ ಇಲ್ಲ, ಆದ್ದರಿಂದಲೇ ಇರಬೇಕು. ದಯವಿಟ್ಟು ಕ್ಷಮಿಸಿ. ಆದರೆ ಮಧ್ಯದಲ್ಲಿ ಹೋಗಿ ಬಂದಾದ ಮೇಲೆ ಮತ್ತೆ ಏನೂ ಸಮಸ್ಯೆ ಆಗಿಲ್ಲ ಅಂತ ಅಂದ್ಕೋತೀನಿ ಇಲ್ಲಿವರೆಗೆ. ಇವಾಗ ನಮ್ಮ ಪ್ರತಿ ವಾರ ಯಾವ ಪ್ರಶ್ನೋತ್ತರ ಇರ್ತದೆ ಅದು ಇವಾಗ ನಾವು ಶುರು ಮಾಡ್ತಾ ಇದ್ದೀವಿ. ಕೆಲವು ಪ್ರಶ್ನೆಗಳು ಇವತ್ತಿನ ಚರ್ಚೆಯ ಆಧಾರವಾಗಿ ಯಾವ ಪ್ರಶ್ನೆಗಳಿದೆ ಅದಕ್ಕೆ ಉತ್ತರ ಗೊತ್ತಿದ್ರೆ ದಯವಿಟ್ಟು ನೀವು ಹ್ಯಾಂಡ್ ರೈಸ್ ಮಾಡಿ ಆಮೇಲೆ ನೀವು ಹೇಳಬಹುದು. ಸೊ ಇವತ್ತಿನ ಪ್ರಶ್ನೋತ್ತರದ ಮೊದಲನೇ ಪ್ರಶ್ನೆ ಈ ರೀತಿಯಲ್ಲಿದೆ.
ರಘುನಾಥ ಭಟ್ಟ ಗೋಸ್ವಾಮಿಯವರ ಮೂಲ ಸ್ವರೂಪ ಅದು ಯಾವುದು? ಆರಂಭದಲ್ಲಿ ನಾವು ನೋಡಿದ್ವಿ. ಯಾವ ಮಂಜರಿ ಅನ್ನೋದು ಪ್ರಶ್ನೆ. ಯಾರಿಗೆ ಗೊತ್ತಿದೆ ದಯವಿಟ್ಟು ನಿಮ್ಮ ಹ್ಯಾಂಡ್ ರೈಸ್ ಮಾಡಿ ಇದಕ್ಕೆ ಉತ್ತರವನ್ನ ಹೇಳಿ ದಯವಿಟ್ಟು. ಹರೇ ಕೃಷ್ಣ. ಯಾರಿಗೆ ಯಾರು ಹೇಳೋದಕ್ಕೆ ಇಷ್ಟಪಡ್ತೀರಾ? ಓಕೆ, ಮನಜಾ ರಾಗಮಂಜರಿ. ಮಾತಾಜಿಯವರು ಹೇಳಿ. ಮನಜಾ ಮಾತಾಜಿ. ರಾಗಮಂಜರಿ. ರಾಗಮಂಜರಿ, ಖಂಡಿತ ಧನ್ಯವಾದಗಳು. ರಾಗಮಂಜರಿ. ಎರಡನೇ ಪ್ರಶ್ನೆ ಹೀಗೆ ಬರುತ್ತೆ. ಮನೆಗೆ ಹೋಗುವ ಮುನ್ನ ಶ್ರೀಲ ರಘುನಾಥ ಭಟ್ಟ ಗೋಸ್ವಾಮಿಗಳಿಗೆ ಮಹಾಪ್ರಭುಗಳು ಇತ್ತ 2 ಉಪದೇಶಗಳು ಯಾವುವು? ಮುಖ್ಯವಾದಂತಹ ಒಂದು ಉಪದೇಶಗಳನ್ನ ಕೊಡ್ತಾರೆ. ಮನೆಗೆ ಹೋಗಿ ಅವ್ರ ಅದು ತಂದೆ ಸೇವೆ ಒಂದ್ ನಿಮಿಷ ತಂದೆ ತಾಯಿ ಯಾರು ಸೇವೆ ಹೇಳ್ತಾ ಇದ್ದಾರೆ? ಮಾಡ್ಬೇಕು. ಓಕೆ ಓಕೆ, ನೀವು ಹೇಳಿ. ಹ್ಯಾಂಡ್ ರೈಸ್ ಮಾಡಿ ಹೇಳಿದ್ರೆ ಒಳ್ಳೇದು. ಓಕೆ, ಹೇಳಿ ಅನಂತ ಪ್ರಭುಜಿ ಕುಲಕರ್ಣಿ ಅವರು. ಫಸ್ಟ್ ಬಂದು ಅವ್ರ ತಂದೆ ತಾಯಿ ಸೇವೆ ಮಾಡ್ಬೇಕು ಹೋಗಿ. ಹ್ಮ್, ಹೌದು. ನಂತರ ಅಲ್ಲಿ ಏನು ಅಂತ ಹೇಳ್ತಾರೆ, ಅವ್ರ ಗ್ರಂಥಗಳನ್ನು ಭಗವದ್ಗೀತೆಯನ್ನು ವೈಷ್ಣವರ ಹತ್ರ ಕೇಳ್ಬೇಕು ಅಂತ ಹೇಳಿದ್ದಾರೆ. ಭಾಗವತವನ್ನು, ಭಗವದ್ಗೀತೆ ಅಲ್ಲ ಆದರೆ ಭಾಗವತವನ್ನು. ಭಾಗವತವನ್ನು ಧನ್ಯವಾದಗಳು. ಭಾಗವತವನ್ನು ಸರಿ ಹೇಳಿದ್ರಿ. ವೈಷ್ಣವರ ಹತ್ರ ಕೇಳ್ಬೇಕು ಅಂತ. ಹೌದು. ಮದುವೆ ಮದುವೆ ಮಾಡ್ಕೋಬಾರ್ದು. ಮಾಡ್ಕೋಬಾರ್ದು ಅಂತ ಹೇಳಿದ್ರು. ಹೌದೌದು, ಅದನ್ನು ಅವ್ರು ಹೇಳಿದ್ರು ಆರಂಭದಲ್ಲಿ. ಧನ್ಯವಾದಗಳು. ಸೊ ಮದುವೆ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಅಂದ್ರೆ ಮಾಡ್ಕೊಳ್ಳೋದು ಬೇಡ. ಮತ್ತೆ ಭಾಗವತವನ್ನ ಪ್ರತಿ ದಿವಸ ವೈಷ್ಣವರಿಂದ ಶ್ರವಣ ಮಾಡಬೇಕು ಅಥವಾ ಕೇಳಬೇಕು. ಅದು ಎರಡೂ ಕೂಡ ಬಹಳ ಮುಖ್ಯವಾದಂತಹ ಉಪದೇಶ. ವಿಶೇಷವಾಗಿ ಎರಡನೇ ಉಪದೇಶ ಮೊದಲನೇದಕ್ಕಿಂತ ಮುಖ್ಯವಾದಂತಹದ್ದು. ಮತ್ತು ಮೂರನೇ ಪ್ರಶ್ನೆ, ವೃಂದಾವನಕ್ಕೆ ಹೋಗುವ ಮುನ್ನ ಮಹಾಪ್ರಭುವರು ರಘುನಾಥರಿಗೆ 2 ಅಥವಾ 3 ಉಡುಗೊರೆಗಳನ್ನ ಕೊಡ್ತಾರೆ ಅಥವಾ ಉಪಹಾರಗಳನ್ನ, ಗಿಫ್ಟ್ನ ಕೊಡ್ತಾರೆ. ಅದು ಯಾವುದು? ಚಂದ್ರಮೌಳಿ ಅವರು ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಹಾ. ಜಗನ್ನಾಥ ಪ್ರಸಾದ ಒಂದು, ಇನ್ನೊಂದು 14 ಇಂಚಸ್ ತುಳಸಿ ಮಾಲಾ, ಮೂರನೇದು ಹೌದು. ಜಗನ್ನಾಥ ಅಡಿಕೆ ಪ್ರಭುಜಿ. ಧನ್ಯವಾದಗಳು. 3 ಸರಿಯಾಗಿ ಹೇಳಿದ್ದಾರೆ. ಜಗನ್ನಾಥನ ಪ್ರಸಾದ, ಆ ತುಳಸಿ ಮಾಲೆ, 14 ಇಂಚಿನ ತುಳಸಿ ಮಾಲೆ, ಮತ್ತೆ ಮೂರನೇದು ಅಡಿಕೆ ಅಲ್ವಾ? ಜಗನ್ನಾಥ ಯಾವ ಅಡಿಕೆಯನ್ನ ಬಳಸ್ತಾನೆ ಆ ಅಡಿಕೆಯನ್ನ. ಸೊ ಅಡಿಕೆಯನ್ನ ಅಂತ ಕೇಳಿದ ಕೂಡಲೇ ನಮಗೆ ಅನಿಸ್ಬೋದು, ಜಗನ್ನಾಥನಿಗೆ ಕೂಡ ಅಡಿಕೆಯ ಪ್ರಸಾದವನ್ನ ಕೊಡ್ತಾರಾ? ಹೌದು. ಭಗವಂತನಿಗೆ ಯಾವುದೇ ನಿಯಮಗಳಿಲ್ಲ, ಹಾಗಂತ ನಾವು ಮಾಂಸಾಹಾರವನ್ನ ಕೊಡ್ಬೋದು ಅಂತ ಇಲ್ಲ. ಆದರೆ ಈ ಅಡಿಕೆ ಅನ್ನುವಂತಹದ್ದು ನೋಡಿ, ಅದರಲ್ಲಿ ಈ ಸುಪಾರಿಯನ್ನ ಹಾಕ್ತೀವಲ್ಲ ನಾವು, ಅದಾದ ಮೇಲೆ ಅದರಲ್ಲಿ ಕುಂದು ಬರುತ್ತೆ, ಮನುಷ್ಯರಿಗೆ ಅದರಿಂದ ತೊಂದರೆ ಆಗತ್ತೆ. ಆದರೆ ಕೇವಲ ಅಡಿಕೆ ಏನಿದೆ ಅದರಲ್ಲಿ ಏನು ತೊಂದರೆ ಅಷ್ಟು ಹೆಚ್ಚಾಗಿ ನಮಗೆ ಕಾಣಿಸೋದಿಲ್ಲ. ಆದರೆ ವಿಶೇಷವಾಗಿ ಭಗವಂತನಿಗೆ ಜಗನ್ನಾಥಪುರಿಯಂತಹ ಸ್ಥಳಗಳಲ್ಲಿ, ಶ್ರೀರಂಗದಂತಹ ಸ್ಥಳಗಳಲ್ಲಿ ಇದನ್ನು ಕೊಡುವಂತಹದ್ದು ಇದು ಸರ್ವೇ ಸಾಮಾನ್ಯ ಅಲ್ವಾ? ಸೊ ಅದು ಮೂರನೇದು ಉಡುಗೊರೆಯನ್ನು ಕೊಡ್ತಾರೆ. ಮತ್ತೆ ಮುಂದಿನ ಪ್ರಶ್ನೆ, ಶ್ರೀ ರಾಧಾ ಗೋವಿಂದ ದೇವಸ್ಥಾನವನ್ನ ಯಾರಿಂದ ರಘುನಾಥ ಭಟ್ಟರು ಕಟ್ಟಿಸಿದರು ಮತ್ತು ಆ ದೇವಸ್ಥಾನ ಯಾವ ಪದಾರ್ಥದಿಂದ ನಿರ್ಮಾಣಗೊಂಡಿದೆ? ಸರಳವಾದಂತಹ ಪ್ರಶ್ನೆ. ರೇಖಾ ಮಾತಾಜಿಯವರು ಅನ್ಮ್ಯೂಟ್ ಮಾಡ್ಕೊಂಡಿದೆ, ನೀವು ಹೇಳೋದಕ್ಕೆ ಇಷ್ಟಪಡ್ತೀರಾ? ಹೌದು. ಅದು ರೆಡ್ ಸ್ಯಾಂಡ್, ರೆಡ್ ಸ್ಟೋನ್, ರೆಡ್ ಸ್ಯಾಂಡ್ ಸ್ಟೋನ್, ಕರೆಕ್ಟ್. ರೆಡ್ ಸ್ಯಾಂಡ್ ಸ್ಟೋನ್ ಅದರಿಂದ ನಿರ್ಮಿಸಿದ್ದು. ಅಲ್ಲಿನ ಒಬ್ರು ಮಹಾರಾಜರನ್ನ ಅವರು ಆರ್ಡರ್ ಕೊಟ್ಟು ಮಹಾರಾಜರು, ಅವ್ರ ಹೆಸರು ನೆನಪಿದೆಯಾ? ರಾಜಾ ಮಾನ್ ಸಿಂಗ್. ರಾಜ ಮಾನ್ಸಿಂಗ್. ರಾಜಾ ಮಾನ್ ಸಿಂಗ್, ಕರೆಕ್ಟ್. ರಾಜಾ ಮಾನ್ ಸಿಂಗ್ ಬಹಳ ಆ ನಿಷ್ಠೆಯನ್ನು ಹೊಂದಿದಂತಹ ರಾಜ. ಆ ರಾಜ ಮಾನ್ ಸಿಂಗ್ ನ ವಂಶದಲ್ಲೇ ಬಂದಂತಹ, ಮುಂದಕ್ಕೆ ಸುಮಾರು 2 ಅಥವಾ 3 ಪೀಳಿಗೆ ನಂತರ ಬಂದಂತಹ ರಾಜ ಜೈಸಿಂಗ್ ಯಾರಿದ್ರು, ಅವರೇನೆ ಈ ರಾಧಾ ಗೋವಿಂದರ ವಿಗ್ರಹಕ್ಕೋಸ್ಕರ ಮತ್ತೊಂದು ಅದ್ಭುತವಾದಂತಹ ದೇವಸ್ಥಾನವನ್ನ ಜೈಪುರದಲ್ಲಿ ಅವರು ಕಟ್ಟಿಸ್ತಾರೆ. ಇದನ್ನು ಹೇಳೋದು ನನಗೆ ಮರ್ತೋಯ್ತು. ಈ ಪ್ರಶ್ನೆಯಲ್ಲಿ ಬಂದದ್ದು ಚೆನ್ನಾಗಿದೆ, ಏಕೆಂದರೆ ಆ ಸರಿಯಾದಂಥ ಸ್ಥಳದಲ್ಲಿ ಬಂದಿದೆ. ಏನಂದ್ರೆ ನೋಡಿ, ಆ ರಾಧಾ ಗೋವಿಂದರ ದೇವಸ್ಥಾನವನ್ನ ಏನೋ ಕಟ್ಟಿಸ್ಬಿಟ್ರು ರಘುನಾಥ ಭಟ್ಟ ಗೋಸ್ವಾಮಿಯವರು. ಮತ್ತೆ ಗೋಸ್ವಾಮಿಗಳು ಈ ಲೋಕದಲ್ಲಿ ಇರುವವರೆಗೆ ಆ ರಾಧಾ ಗೋವಿಂದರ ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆಯಿಂದ, ಸಮೃದ್ಧಿಯಿಂದ ಸೇವೆ ನಡೀತಾ ಇತ್ತು. ಸಾವಿರಾರು ಜನ ಸೇವಕರು ಪ್ರತಿ ದಿವಸ ಬಂದು ಆ ದೇವಸ್ಥಾನದಲ್ಲಿ ಸೇವೆಯನ್ನು ಮಾಡ್ತಾರೆ. ಆದರೆ ಗೋಸ್ವಾಮಿ ಲೋಕದಿಂದ ತೆರಳಿದ ನಂತರ ಕೆಲವು ಊರುಗಳಲ್ಲಿ ಔರಂಗಜೇಬ್, ಎಲ್ಲರಿಗೂ ಗೊತ್ತಿರಬೇಕು ನಮಗೆ, ಅಂತಹ ಕ್ರೂರಿಯಾಗಿ ಇರತಕ್ಕಂಥ ರಾಜನ ಬಗ್ಗೆ, ಅವನು ವೃಂದಾವನದ ಮೇಲೆ ಆಕ್ರಮಣವನ್ನ ಮಾಡ್ತಾನೆ, ಮತ್ತೆ ಎಲ್ಲಾ ದೇವಸ್ಥಾನಗಳನ್ನ ನಾಶ ಮಾಡ್ತಾನೆ. ವಿಶೇಷವಾಗಿ 7 ಮಹಡಿಗಳ ಎತ್ತರದಲ್ಲಿ ಇದ್ದಂತಹ ಈ ರಾಧಾ ಗೋವಿಂದರ ದೇವಸ್ಥಾನ ಏನಿತ್ತು, 7 ಮಹಡಿಗಳ ಎತ್ತರದಲ್ಲಿತ್ತು.
ಮತ್ತೆ ಆಗ್ರಾಯಿಂದ ದೇವಸ್ಥಾನ ಕಾಣಿಸ್ತಾ ಇತ್ತು ಅಂತ ಹೇಳ್ತಾರೆ. ಇದನ್ನು ನಮಗೆ ನಂಬಕ್ಕಾಗದೇ ಇರಬಹುದು, ಆದರೆ ಆ ರೀತಿಯಾದಂಥ ಐತಿಹ್ಯ ಇದೆ. ಏನಂದರೆ ರಾಧಾ ಗೋವಿಂದರ ದೇವಸ್ಥಾನದ ಮೇಲಿನ ಗೋಪುರದ ಮೇಲೆ ಯಾವ ದೀಪವನ್ನು ಪ್ರತಿ ರಾತ್ರಿ ಬೆಳಗ್ತಾ ಇದ್ರು, ಆ ದೀಪ ಆಗ್ರಾಯಿಂದ ಕಾಣಿಸ್ತಾ ಇತ್ತಂತೆ. ಅಂದರೆ ಎಷ್ಟು ಎತ್ತರವಾಗಿದ್ದಿರಬೇಕು, ಎಷ್ಟು ಆ, ಆ, ಸಮೃದ್ಧವಾಗಿದ್ದಿರಬೇಕು, ಮತ್ತೆ ಎಷ್ಟು ಬೃಹದಾಕಾರವಾಗಿ ಆ ದೇವಸ್ಥಾನ ಇದ್ದಿರಬೇಕು ಎಂಬುದನ್ನು ನಾವು ಊಹಿಸಿಕೊಳ್ಳಬಹುದು. ಆದ್ದರಿಂದ ಔರಂಗಜೇಬ ಬಂದು ಆ ಈ ವೃಂದಾವನದ ಮೇಲೆ, ಅದಕ್ಕಿಂತಲೂ ಮುಂಚೆ ನಮ್ಮ ಮಥುರೆಯಲ್ಲಿ ಕೃಷ್ಣ ಜನ್ಮಸ್ಥಾನದ ಯಾವ ಸ್ಥಳದ ಮೇಲೆ ಶ್ರೀ ಕೇಶವ್ಜಿ ಮಂದಿರ ಅಂತ ಇತ್ತು ಆಗಿನ ಕಾಲದಲ್ಲಿ 300 ವರ್ಷಗಳ ಹಿಂದೆ, ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿ ಇವತ್ತು ಕೂಡ ಅಲ್ಲಿ ನಾವು ಶಾಹಿ ಈದ್ಗಾ ಮಸ್ಜಿದ್ ಅಂತ ಏನಿದೆ, ಅದು ಇವತ್ತು ಕೂಡ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಅಲ್ವಾ. ಇವತ್ತು ಕೂಡ ನಾವು ಕೃಷ್ಣ ಜನ್ಮಭೂಮಿಗೆ ಹೋದರೆ ಅಲ್ಲಿ ಮಸೀದಿಯನ್ನು ನೋಡ್ತೀವಿ, ಅದರ ಪಕ್ಕದಲ್ಲಿ ಒಂದು ಅದ್ಭುತವಾದ ದೇವಸ್ಥಾನವನ್ನು ಕೂಡ ಮಾಡಿದ್ದಾರೆ ಅಲ್ವಾ. ಅದರಿಂದ ಬೃಂದಾವನಕ್ಕೆ ಬಂದಾದ ಬಹಳ ಆ, ಕ್ರೂರತೆಯಿಂದ ಅವನು ಅನೇಕ ದೇವಸ್ಥಾನಗಳನ್ನು ನಾಶ ಮಾಡ್ತಾನೆ. ಈ 7 ಮಹಡಿಯ ರಾಧಾ ಗೋವಿಂದರ ದೇವಸ್ಥಾನವನ್ನ ಸಂಪೂರ್ಣ ನಾಶ ಮಾಡಿ ಕೇವಲ 2 ಮಹಡಿಯನ್ನ ಉಳಿಸ್ತಾನೆ. ಆ 2 ಮಹಡಿಯನ್ನ ಏನಕ್ಕೆ ಉಳಿಸ್ತಾನೆ ಅಂದ್ರೆ ಪ್ರಾಯಶಃ ಅವರಿಗೆ ಎಲ್ಲರಿಗೂ ಅದನ್ನ ನಾಶ ಮಾಡಕ್ ಆಗ್ತಾ ಇರಲಿಲ್ಲ. ದೇವಸ್ಥಾನ ಸೊ ರಾಧಾ ಗೋವಿಂದರ ದೇವಸ್ಥಾನ ಕೂಡ ನಾಶ ಆಗೋದಕ್ಕಿಂತ ಮುಂಚೆ ಆ ಆ ವಿಗ್ರಹವನ್ನ ಆ ಈ ರಾಜಸ್ಥಾನ ಮತ್ತೆ ಉತ್ತರ ಪ್ರದೇಶದ ಗಡಿ ಪ್ರದೇಶ ಏನಿದೆ ಅಲ್ಲಿಗೆ ಅದನ್ನು ಸ್ಥಾನಾಂತರ ಮಾಡಿರ್ತಾರೆ. ತದನಂತರ ಈ ರಾಜ ಮಾನ್ಸಿಂಗ್ ಅವರ ವಂಶದಲ್ಲೇ ಬಂದಂತಹ ಜೈಸಿಂಗ್ ಅನ್ನೋವನು ಒಂದು ಸಂಪೂರ್ಣವಾದಂತಹ ನಗರವನ್ನೇ ಆ ವಿಗ್ರಹಕ್ಕೋಸ್ಕರ ನಿರ್ಮಾಣ ಮಾಡ್ತಾನೆ. ಯಾವುದದು ನಗರ ಅಂತ ಹೇಳಿದ್ರೆ ಇವತ್ತು ರಾಜಸ್ಥಾನದ ರಾಜಧಾನಿಯಾಗಿರ್ತಕ್ಕಂಥ ಜೈಪುರ್ ಜೈಪುರ್. ಅಲ್ವಾ. ಇದ್ರ ಬಗ್ಗೆ ನಾವು ಇನ್ನೊಂದು ಬಾರಿ ನಾವು ಚರ್ಚೆ ಮಾಡೋಣ. ಅದು ಒಂದು ದೊಡ್ಡ ಕಥೆ ಇದೆ. ಹೇಗೆ ಯಾವ ಯಾವ ಸ್ಥಳಗಳಲ್ಲಿ ಎಷ್ಟೆಷ್ಟು ವರ್ಷಗಳಿತ್ತು ಈ ವಿಗ್ರಹ, ರಾಧಾ ಗೋವಿಂದರ ವಿಗ್ರಹ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಕಥೆ ಇದೆ. ಮತ್ತೊಮ್ಮೆ ಅದನ್ನು ನಾವು ಚರ್ಚೆ ಮಾಡ್ಬೋದು. ಆದರೆ ನೋಡಿ, ಎಂತಹ ಮಹಾನ್ ರಾಜರು ಇತ್ತೀಚೆಗೆ ಮಾತ್ರ 300-400 ವರ್ಷಗಳ ಹಿಂದೆ ಅವರು ಎಷ್ಟು ಮಹಾನ್ ಸೇವೆಯನ್ನು ಮಾಡಿದ್ದಾರೆ ಅನ್ನೋದು ನಮಗೆ ಇದರ ಮೂಲಕ ನಮಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಮತ್ತೊಂದು ಪ್ರಶ್ನೆ ಇದೆ ಅಂತ ಕಾಣುತ್ತೆ, ಕೊನೆಯ ಪ್ರಶ್ನೆ. ಅದನ್ನ ಇಲ್ಲ ಇಲ್ಲ ಬೇರೆ ಯಾವುದೇ ಪ್ರಶ್ನೆ ಇಲ್ಲ. ಸೊ ಧನ್ಯವಾದಗಳು. ನಾವು ಇವತ್ತು ರಘುನಾಥ ಭಟ್ಟ ಗೋಸ್ವಾಮಿಗಳ ಚರ್ಚೆಯನ್ನು ಸಂಪೂರ್ಣಗೊಳಿಸಿದ್ದೀವಿ. ಮುಂದಿನ ವಾರ ನಾನು ಹೇಳಿದಾಗೆ ಗೋಪಾಲ ಭಟ್ಟ ಗೋಸ್ವಾಮಿಯವರ ಚರ್ಚೆಯನ್ನು ನಾವು ಮಾಡ್ತೀವಿ. ಇವತ್ತು ನಾವೇನು ಚರ್ಚೆ ಮಾಡಿದ್ವಿ ಅದ್ರ ಬಗ್ಗೆ ಯಾರಿಗಾದ್ರೂ ಯಾವುದಾದ್ರೂ ಟೀಕೆ ಟಿಪ್ಪಣಿ ಪ್ರಶ್ನೆ ಏನಾದರೂ ಇದೆಯಾ? ಓಕೆ, ಯಾರಿಗೂ ಯಾವುದೇ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನಾವು ನಿಲ್ಲಿಸೋಣ. ಎಲ್ಲರಿಗೆ ಧನ್ಯವಾದಗಳು. ಮುಂದಿನ ಸೋಮವಾರ 29ನೇ ತಾರೀಕು ಸೇರಿ ಇದರ ಚರ್ಚೆಯನ್ನು ಮುಂದುವರಿಸೋಣ. ಎಲ್ಲರಿಗೆ ಹರೇ ಕೃಷ್ಣ, ಧನ್ಯವಾದಗಳು. ಶ್ರೀಲ ರಘುನಾಥ ಹರೇ ಭಟ್ಟ ಕೃಷ್ಣ. ಗೋಸ್ವಾಮಿ ಪಾದಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಜೈ. ಹರೇ ಜೈ. ಕೃಷ್ಣ. ಹರೇ ಕೃಷ್ಣ ಪ್ರಭು ಹರೇ ದಂಡೋತ್ ಕೃಷ್ಣ. ಪ್ರಣಾಮ. हरे ಪ್ರಣಾಮ. कृष्ण प्रभु दंडवत प्रणाम. ಕೃಷ್ಣ ಪ್ರಭುಜಿ ದಂಡೋತ್ ಪ್ರಣಾಮ.